Hello guys, welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಇವಾಗಲೇ ಸಜೆಸ್ಟ್ ಮಾಡಿ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಮೆಸೇಜ್ ಅಥವಾ ಕಮೆಂಟ್ಸ್ನ ನೋಡ್ತೀನಿ. ಆಲ್ ರೈಟ್, ಸೊ ಎಸ್ ಗೈಸ್, ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಮೇ ಬಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಇರ್ಬೋದು ಈ ಪರ್ಸನ್ ಜೊತೆ, ಅಥವಾ ಇಲ್ದೇನೆ ಇರ್ಬೋದು. ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡ್ತಾರ ಅಂದ್ರೆ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ಗೆ ಅಪ್ರೋಚ್ ಮಾಡ್ತಾರ ನಿಮ್ಮನ್ನ. ವಿಲ್ ದೇ ರೀಚ್ ಔಟ್ ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರಾ, ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರಾ? ಲೆಟ್ಸ್ ಸಿ, ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಆಲ್ ರೈಟ್, ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಆಬ್ವಿಯಸ್ಲಿ ಎಲ್ಲ ವಿಡಿಯೋ ತರ ನಿಮಗೆ 2 ಆಪ್ಷನ್ಸ್ ಈ ಒಂದು ವಿಡಿಯೋದಲ್ಲೂ ಇರುತ್ತೆ. ಸೊ ಲೆಟ್ಸ್ ಸಿ. ಎಸ್, ನಿಮಗೆ ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬಂದಿದೆ, ರೈಟ್? ಸೊ ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಯಾವ ಒಂದು ಇಮೇಜ್ ನಿಮಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ಸುತ್ತೆ ಆ ಒಂದು ಇಮೇಜ್ನ ಚೂಸ್ ಮಾಡಿ, ಅಥವಾ ಪಾಸ್ ಮಾಡಿ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ. ಆಲ್ ರೈಟ್, ಎರಡೂ ವರ್ಕ್ ಆಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಆಗಿದೆ. ಓಕೆ ಗೈಸ್, ಸೊ ಇವಾಗ ಹೋಗೋದಕ್ಕೂ ಮುಂಚೆ ಇನ್ ಬ್ರೀಫ್ ಆಗಿ ಹೇಳ್ತೀನಿ ಏನೆಲ್ಲ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂತ. ಕರೆಂಟ್ ಎನರ್ಜೀಸ್ ಅಂದ್ರೆ ಈ ಪರ್ಸನ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ರೈಟ್ ನಾವು. ಪಾಸ್ಟ್ ಇನ್ಫ್ಲೂಯೆನ್ಸ್ ಅಂದ್ರೆ ಪಾಸ್ಟ್ ಅಲ್ಲಿ ಏನಾಗಿತ್ತು, ಯಾವ ಕಾರಣಕ್ಕೆ ಇವರು ನಿಮ್ಮನ್ನ ಮಾತಾಡಿಸ್ತಾ ಇಲ್ಲ, ಮತ್ತೆ ಪ್ರಾಬ್ಲಮ್ ಏನು, ಆ್ಯಂಡ್ ದೆನ್ ಫ್ಯೂಚರ್ ಆ್ಯಕ್ಷನ್ ಅವರು ತಗೊತಾರ, ಏನಾದರೂ ಆ್ಯಕ್ಷನ್ ತಗೊತಾರ, ಕಾಂಟ್ಯಾಕ್ಟ್ ಮಾಡ್ತಾರ ಅಂತ. ಆ್ಯಂಡ್ ಫೈನಲಿ ನಿಮಗೆ ಅಡ್ವೈಸ್. ಓಕೆ ಓಕೆ ಗೈಸ್, ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಎನರ್ಜೀಸ್ನ ಚೆಕ್ ಮಾಡೋಣ. ಅವರ ಫೀಲಿಂಗ್ಸ್, ಯಾಕೆ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಪಾಸ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಆ ಕಾರಣದಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ವಾ, ಫ್ಯೂಚರಲ್ಲಿ ಏನು ಆ್ಯಕ್ಷನ್ ಅವ್ರು ತಗೋಬಹುದು, ಆ್ಯಂಡ್ ದೆನ್ ಅಡ್ವೈಸ್. ನಿಮಗೆ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಏನು ಈ ಒಂದು ಕನೆಕ್ಷನಿಗೆ ಏನು ಬೆಸ್ಟ್ ಅಡ್ವೈಸ್ ಕೊಡ್ಬೋದು ಅಂತ ನೋಡೋಣ. ಆಲ್ ರೈಟ್, ಆ್ಯಂಡ್ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಆಲ್ರೆಡಿ ಫುಲ್ ಮಾಡಿದ್ದೀನಿ. ಲೆಟ್ಸ್ ಸಿ, ಮಿಕ್ಸ್ಡ್ ಮೆಸೇಜಸ್ ಇರ್ಬೋದು, ಐ ಡೋಂಟ್ ನೋ. ಫಸ್ಟ್ ಇಸ್ ಫಸ್ಟ್, ಕರೆಂಟ್ ಎನರ್ಜೀಸ್ ನಿಮ್ಮ ಮೇಲೆ ಏನಿದೆ ಅಂತ ಚೆಕ್ ಮಾಡೋಣ. ಗ್ರೂಪ್ 1 ಅವ್ರಿಗೆ ದೇರ್ ಈಸ್ ನಥಿಂಗ್ ಈಸ್ ಯೆಟ್ ಸೆಟ್ ಇನ್ ಸ್ಟೋನ್. ಮ್ಯೂಟೇಬಲ್ ಮೂನ್ ಇದೆ ನಿಮಗೆ. ಓಕೆ, ಇದ್ರ ಜೊತೆ 1 ಟ್ಯಾರೋ ಮೂನ್. ಓಕೆ, ಸೊ ಗೈಸ್, ಗ್ರೂಪ್ 1, ಸೊ 2 ಮೂನ್ ಬಂದಿದೆ. ಪಾಸಿಬಿಲಿಟಿ ಇದೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ತುಂಬಾ ಮೂಡಿ ಪರ್ಸನ್ ಆಗಿರೋ ಪಾಸಿಬಿಲಿಟಿ ಇದೆ ಇವರು, ಅಥವಾ ತುಂಬಾ ಎಮೋಷನಲ್ ಪರ್ಸನ್. ಯಾವುದೇ ಡಿಸಿಷನ್ ಡೈರೆಕ್ಟ್ ಆಗಿ ಮಾಡಲ್ಲ ಇವರು. ತುಂಬಾ ಕನ್ಫ್ಯೂಷನ್ ಪಾರ್ಟಿ ಅಂತೀವಲ್ಲ ಆ ಥರ ಇವರು. ತುಂಬಾ ಯೋಚನೆ ಮಾಡ್ತಾರೆ, ಓವರ್ ಥಿಂಕ್ ಮಾಡ್ತಾರೆ. ಪಾಸಿಬಿಲಿಟಿ ಇದೆ ಇವರ ಒಂದು ಮೂನ್ ಸೈನ್, ಎಸ್ಪೆಷಲಿ ಮೀನರಾಶಿ, ಏನು ವೃಶ್ಚಿಕ ರಾಶಿ ಅಥವಾ ಕಟಕ ರಾಶಿ ಆಗಿರೋ ಪಾಸಿಬಿಲಿಟಿ ತುಂಬಾನೇ ಇದೆ. ಅಗೇನ್ ಮಿಥುನ ರಾಶಿನೂ ಆಗುತ್ತೆ. ಕಂಪ್ಲೀಟ್ಲಿ ಲೈಕ್ ಕ್ಲಾರಿಟಿ ಇಲ್ಲ ಅವರಿಗೆ ಈ ಒಂದು ಸಿಚುವೇಶನ್ ಬಗ್ಗೆ, ಕಂಪ್ಲೀಟ್ಲಿ ಒಂದು ಹೋಪ್ಸ್ ಇಲ್ಲ ಎಲ್ಲಿ ಹೋಗುತ್ತೆ ಈ ಕನೆಕ್ಷನ್ ಅಂತ. ಸೊ ಮೂನ್ ಅಂತ ಎಲ್ಲೆಲ್ಲೆಲ್ಲ ಮೂನ್ ಬರುತ್ತೆ ಅಲ್ವಾ ಗೈಸ್, ಅಲ್ಲೆಲ್ಲ ಏನ್ ಹೇಳುತ್ತೆ ಅಂದ್ರೆ ಈ ಪರ್ಸನ್ ತುಂಬಾ ಸೆನ್ಸಿಟಿವ್. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಅವ್ರು ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಓಕೆ, ವ್ಯಾಲೆಂಟೈನ್ಸ್ ಡೇ ಆಯ್ತು,
ತುಂಬಾ ಸ್ಟೋರೀಸ್ ನೋಡೋದು, ಸ್ನ್ಯಾಪ್ ಚಾಟ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡೋದು, ಅವ್ರ ಬಾಯ್ ಫ್ರೆಂಡ್ ಅಥವಾ ಅವ್ರ ಗರ್ಲ್ ಫ್ರೆಂಡ್ ಅವ್ರಿಗೆ ಗಿಫ್ಟ್ ಕೊಡ್ಸೋದು, ರೋಸ್ ಡೇ, ಟೆಡಿ ಡೇ. ಮೇ ಬಿ ಇವ್ರು ಹೆಂಗೆ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳಲ್ಲ ಇವ್ರಿಗೆ ಏನ್ ಬೇಕು ಅಂತ, ಬಟ್ ಅವ್ರದ್ದು ಇವ್ರದ್ದು ಕಂಪೇರ್ ಮಾಡ್ಕೊಂಡು ಮೇ ಬಿ ನಾಟ್ ದ ರೈಟ್ ಪರ್ಸನ್ ಅನ್ಸುತ್ತೆ ಅಂತ ಇವ್ರೇ ಜಡ್ಜ್ಮೆಂಟ್ ಮಾಡ್ಕೊಬಿಡೋದು. ಅವ್ರಿಗೆ ಏನ್ ಫೀಲ್ ಆಗುತ್ತೆ ಅದ್ ನಾವು ಡೈರೆಕ್ಟ್ ಆಗಿ ಹೇಳಲ್ಲ, ಅದನ್ನ ಕಾನ್ಫಿಡೆಂಟ್ ಆಗಿ ನಿಮಗೆ ಹೇಳಲ್ಲ. ಈ ತರ ಒಂದು ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಅವರಿಗೆ ಈ ಕನೆಕ್ಷನ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂಡ್ ಅಗೇನ್ ನಥಿಂಗ್ ಈಸ್ ಯೆಟ್ ಸೆಟ್ ಇನ್ ಸ್ಟೋನ್ ಅಂದ್ರೆ ಇಟ್ಸ್ ಅ ಕನ್ಫರ್ಮೇಶನ್. ಇಲ್ಲಿ ನೋಡ್ಬೋದು, ಇಲ್ಲೂ ಅಷ್ಟೇ ಮ್ಯೂಟೇಬಲ್ ಮೂನ್, ಇಲ್ಲೂ ಅಷ್ಟೇ ಮ್ಯೂಟೇಬಲ್ ಮೂನ್. ಅಂದ್ರೆ ಮೂನ್ ಫೇಸ್ ಚೇಂಜ್ ಆದಂಗೂ ಇವರ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ. ಯಾವತ್ತೂ ಒಂದು ಕಾನ್ಫಿಡೆಂಟ್ ಆಗಿ ರಿಲೇಶನ್ಶಿಪ್ ಬಗ್ಗೆ ಯಾವತ್ತೂ ಇಲ್ಲ ಅಂತ ಅನ್ಕೊಂತೀನಿ. ಮೇ ಬಿ ನೀವು ಕನೆಕ್ಷನ್ ಅಲ್ಲಿ ಇರ್ಬೇಕಾದ್ರೇನು ಮೂಡ್ ಸ್ವಿಂಗ್ಸ್ ಅಲ್ಲಿ ತುಂಬಾ ಫ್ಲಕ್ಚುಯೇಷನ್ ತೋರಿಸ್ತಾ ಇದ್ರು ಇವರು. ತುಂಬಾ ಅಂದ್ರೆ ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಚೆನ್ನಾಗಿರಲ್ಲ. ಇವಾಗ ಇಲ್ಲಿ ಓಷನ್ ಇದೆ, ಇಲ್ಲಿ ಹಿಂದೆ ನದಿ, ಏನೋ ದೊಡ್ಡ ಸಮುದ್ರ ಇದೆ. ಅಲೆಗಳು ಒಂದ್ಸತಿ ಮೇಲ್ ಹೋಗುತ್ತೆ, ಕೆಳಗೆ ಹೋಗುತ್ತೆ, ಮೇಲ್ ಹೋಗುತ್ತೆ, ಕೆಳಗೆ ಹೋಗುತ್ತೆ. ಈ ಮನ್ಸು, ಈ ಪರ್ಸನ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರಿ, ಇವ್ರ ಮನ್ಸು ಹಾಗೇನೆ. ಒಂದ್ ದಿನ ಚೆನ್ನಾಗಿರುತ್ತೆ, ಒಂದಿನ ಚೆನ್ನಾಗಿರಲ್ಲ. ಒಂದಿನ ಫುಲ್ ಲವ್ ತೋರಿಸ್ತಾ ಇದ್ರು, ಒಂದ್ಸತಿ ಏನೂ ಇಲ್ಲ, ಕಂಪ್ಲೀಟ್ಲಿ ಡ್ರೈ. ಸೊ ಈ ತರ ಒಂದು ಎನರ್ಜಿ ಇರುವಂತ ಪರ್ಸನ್ ಯಾವಾಗ ಅವರ ಒಂದು ಲೈಫ್ ಡಿಸಿಷನ್ ಬಗ್ಗೆನೆ ಪ್ರಾಪರ್ ಆಗಿ ಥಿಂಕ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅಂತೂ ಡಬಲ್ ಕನ್ಫರ್ಮೇಶನ್, ಅವ್ರಿಗೆ ಏನು ಕನ್ಫರ್ಮೇಶನ್ ಆಗ್ತಾ ಇಲ್ಲ. ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಕನೆಕ್ಷನ್ ಇಲ್ಲಿಗೆ ಎಂಡ್ ಆಗಲ್ಲ. ಇವಾಗ್ಲೇ ಏನು ಡಿಸೈಡ್ ಮಾಡೋದ್ ಬೇಡ. ಬಿಕಾಸ್ ನಥಿಂಗ್ ಈಸ್ ಯೆಟ್ ಸೆಟ್ ಇನ್ ಸ್ಟೋನ್ ಅಂದ್ರೆ ಇನ್ನೂ ಇದಕ್ಕೊಂದು ಕನ್ಕ್ಲೂಷನ್ ಬಂದಿಲ್ಲ. ಇಟ್ಸ್ ಮೋರ್ ಲೈಕ್ ದೇರ್ ಈಸ್ ಸಮಥಿಂಗ್ ಎಲ್ಸ್. ಅಂದ್ರೆ ಇನ್ನೂ ಇದೆ, ಇನ್ನೂ ನೀವು ಕನೆಕ್ಟ್ ಆಗೇ ಆಗ್ತೀರಾ. ಬಟ್ ಯಾಕೆ ಕನೆಕ್ಟ್ ಆಗ್ತೀರಾ, ಯಾವ ಕಾರಣಕ್ಕೆ ಕನೆಕ್ಟ್ ಆಗ್ತೀರಾ, ಕನೆಕ್ಟ್ ಆದ್ಮೇಲೆ ಅವ್ರು ಬಿಟ್ಟೋಗ್ತಾರ ಇರ್ತಾರ, ಅದೆಲ್ಲ ನಮಗ್ ಗೊತ್ತಿಲ್ಲ. ಬಟ್ ಕನೆಕ್ಟ್ ಆಗ್ತೀರಾ. ಇಲ್ಲಿ ಮೂನ್ ಅಗೇನ್ ನೋಡಿದ್ರೆ ಇಟ್ಸ್ ಕನ್ಫರ್ಮೇಶನ್. ಅವರಿಗೆ ಭಯ ಇದೆ ಈ ರಿಲೇಶನ್ಶಿಪ್ ಬಗ್ಗೆ, ಕಂಪ್ಲೀಟ್ಲಿ ನಿಮ್ನ ಟ್ರಸ್ಟ್ ಮಾಡೋದಕ್ಕೆ ಅಥವಾ ಈ ಒಂದು ಕನೆಕ್ಷನ್ ನ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವ್ರಿಗೆ ಒಂಥರ ಫೀಲ್ ಇದೆ, ನೀವೇನೋ ಮುಚ್ಚಿಟ್ಟಿದ್ರಿ ಅವಾಗ ಅಂತ, ನೀವೇನೋ ನಿಮ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಂಡ್ಲಿಲ್ಲ ಅನ್ನೋ ಒಂದು ಭಯ ಇದೆ. ಇಟ್ಸ್ ಮೋರ್ ಲೈಕ್ ಅವ್ರಿಗೆ ಯಾವುದೇ ರೀತಿಯಾದ ಗೋಲ್ ಇಲ್ಲ, ನಿಮ್ ಜೊತೆ ಮದ್ವೆ ಆಗ್ಬೇಕು, ಕಮಿಟ್ಮೆಂಟ್ ಅಲ್ಲಿ ಇರ್ಬೇಕು ಅನ್ನೋ ಒಂದು ಥಾಟ್ ಇಲ್ಲ. ದಟ್ ಇಸ್ ಅ ಸಿಚುವೇಶನ್. ಸೊ ಫ್ಲಕ್ಚುಯೇಟ್ ಆಗ್ತಾನೆ ಇದ್ದಾರೆ, ಕನ್ಫ್ಯೂಷನ್ ಇದೆ, ಅವ್ರಿಗೆ ಏನ್ ಫೀಲ್ ಮಾಡ್ತಾ ಇದಾರೆ, ಎಮೋಷನ್ಸ್ ಇದೆ, ಅವ್ರಿಗೆ ಅದನ್ನ ನಿಮಗೆ ಹೇಳ್ಕೊಂತ ಇಲ್ಲ, ಅವರ ಟ್ರೂ ಫೀಲಿಂಗ್ಸ್ ನ ಹೇಳ್ಕೊಂತ ಇಲ್ಲ. ಬಿಕಾಸ್ ಅವ್ರಿಗೆ ಭಯ ಇದೆ. ಒಂದ್ ಸ್ವಲ್ಪ ಅವರಷ್ಟಕ್ಕೆ ಅವ್ರ ಅಸಂಪ್ಷನ್ ಮಾಡ್ಕೊಂತ ಇದ್ದಾರೆ, ಹಂಗಿರ್ಬೋದು ಹಿಂಗಿರ್ಬೋದು. ಇಟ್ಸ್ ಮೋರ್ ಲೈಕ್ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್, ಈ ಕನೆಕ್ಷನ್, ಈ ಸಿಚುವೇಶನ್ ಮತ್ತೆ ಚೇಂಜ್ ಆಗುತ್ತೆ, ಶಿಫ್ಟ್ ಆಗುತ್ತೆ. ಇವಾಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಿದ್ದೀರಾ, ಆಲ್ ಆಫ್ ಅ ಸಡನ್ ಇವ್ರು ಕಾಂಟ್ಯಾಕ್ಟ್ ಮಾಡೋದು, ಮತ್ತೆ ನೀವು ಕನೆಕ್ಟ್ ಆಗೋದು, ಅದೆಲ್ಲ ಪಾಸಿಬಿಲಿಟೀಸು ಇದೆ. ಓಕೆ, ಈಗೇನು ಅವ್ರಿಗೆ ಮೂನ್ ಇರೋದ್ರಿಂದ ಮೇ ಬಿ ನೀವು ಇವಾಗ ಚೀಟ್ ಮಾಡಿದ್ರಿ ಅವ್ರಿಗೆ, ಅಥವಾ ನೀವು ಅವರಿಂದ ಏನೋ ಮುಚ್ಚಿಟ್ಟಿದ್ರಿ, ನೀವು ನಿಮ್ ಲೈಫ್ ಬಗ್ಗೆ ಅಷ್ಟು ಒಂದು ಕ್ಲಾರಿಟಿ ಅವ್ರಿಗೆ ಕೊಡ್ತಾ ಇಲ್ಲ. ಸೊ ಈ ತರ ಭಯಗಳಿದೆ. ಕಂಪ್ಲೀಟ್ಲಿ ನಿಮ್ನ ಟ್ರಸ್ಟ್ ಮಾಡೋದಕ್ಕಾಗಿಲ್ಲ, ಇಲ್ಲಿ ಕಂಪ್ಲೀಟ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ. ಓಕೆ, ಗ್ರೂಪ್ 1 ವಿತೌಟ್ ಎನಿ ಡೌಟ್ ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಪಾಸ್ಟ್ ಅಲ್ಲಿ ಏನಾಯ್ತು, ವಾಟ್ ಈಸ್ ದ ರೀಸನ್. ಪಾಸ್ಟ್ ಅಲ್ಲಿ ಆಗಿದೆ ಯಾವ್ದಾದ್ರು ಒಂದು ರೀಸನ್ ಕರೆಂಟ್ ಸಿಚುವೇಶನ್ ಎಫೆಕ್ಟ್ ಮಾಡ್ತಾ ಇದೆಯಾ ನೋಡೋಣ. ಗ್ರೂಪ್ 1 ಅವ್ರಿಗೆ ದೇರ್ ಈಸ್ ಮಿರಾಕಲ್, ಅಂದ್ರೆ ಸಡನ್ ರಿಯಲೈಸೇಷನ್ ಬಗ್ಗೆ ಹೇಳುತ್ತೆ. ಮಿರಾಕಲ್ ಅಂದ್ರೆ ಕೈಂಡ್ ಆಫ್ ಜಡ್ಜ್ಮೆಂಟ್ ಕಾರ್ಡ್ ತರ ಇದು. ಆಲ್ರೈಟ್, ಇನ್ನ ಸೆಂಟರ್ ಇಡ್ತೀನಿ. ಅಂಡ್ ವಿ ಹ್ಯಾವ್ ಡೆವಿಲ್. ಓ, ಕ್ರೇಜಿ ಎನರ್ಜೀಸ್ ಗೈಸ್ ನಿಮಗೆ ಗ್ರೂಪ್ 1. ಓಕೆ, ನಾನು ಏನ್ ನೋಡ್ತೇನೆ ಅಂದ್ರೆ ಡೆವಿಲ್ ಬಂದಾಗೆಲ್ಲ ನನಗೆ ಏನ್ ಫೀಲ್ ಆಗುತ್ತೆ ಅಂದ್ರೆ ಅಟ್ಯಾಚ್ಮೆಂಟ್, ಅನ್ಹೆಲ್ದಿ ಅಟ್ಯಾಚ್ಮೆಂಟ್. ಮೇ ಬಿ ನೀವೇನ್ ಸ್ಟಾರ್ಟಿಂಗ್ ಕನೆಕ್ಟ್ ಆದ್ರಿ ಅವಾಗ ಯಾವುದೇ ರೀತಿ ಹೋಪ್ಸ್ ಇರಲಿಲ್ಲ, ಯಾವುದೇ ರೀತಿ ಕಮಿಟ್ಮೆಂಟ್ ಇರಲಿಲ್ಲ, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಮೇ ಬಿ ಇವಾಗ ನೀವು ಅವ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಇವಾಗ ನೀವು ಅವ್ರ ಬಗ್ಗೆ ಅವ್ರನ್ನ ಕಳ್ಕೊಂಡ್ರೆ ನನಗೆ ಕಷ್ಟ ಆಗ್ತಾ ಇದೆ, ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋದನ್ನ ಮೇ ಬಿ ಗ್ರೂಪ್ 1 ನೀವು ಇವಾಗ ರಿಯಲೈಸ್ ಮಾಡ್ಕೊತಾ ಇರಲಿಲ್ಲ. ಈ ಒಂದು ಯೋಚನೆ, ಈ ಒಂದು ಸೀರಿಯಸ್ ಭಾವನೆ ಈ ಪರ್ಸನ್ ಬಗ್ಗೆ ನಿಮಗೆ ಮೇ ಬಿ ಮುಂಚೆ ಇರಲಿಲ್ಲ.
ಇವಾಗ ಇವಾಗ ಬರ್ತಾ ಇರೋದು ಮೇನ್ ಆಗಿ ಅಂತ ನೋಡ್ತಾ ಇದ್ದೀನಿ. ಸೊ ಡೆವಿಲ್ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಆಫ್ ಡಿಪೆಂಡೆನ್ಸಿ. ತುಂಬಾ ಅಟ್ಯಾಚ್ಮೆಂಟ್ ಆದ್ರಿ ನೀವು ಒಬ್ರಿಗೊಬ್ರಿಗೆ ಸ್ಟಾರ್ಟಿಂಗೇನೆ. ಅಂದ್ರೆ ಆ ಒಂದು ಎಮೋಷನಲ್ ಬಾಂಡಿಂಗ್ ಕನೆಕ್ಟ್ ಆಗೋದಕ್ಕೂ ಮುಂಚೆನೆ ನೀವು ಅಟ್ಯಾಚ್ ಆಗೋಗ್ಬಿಟ್ರಿ, ಒಬ್ರಿಗೊಬ್ರು ಅಟ್ಯಾಚ್ ಆಗೋಗ್ಬಿಟ್ರಿ, ಒಬ್ರಿಗೊಬ್ರು ಡಿಪೆಂಡ್ ಆಗೋಗ್ಬಿಟ್ರಿ. ಲೈಕ್ ಇವ್ರಿಲ್ದೇನೆ ನಾನು ಇರಕ್ಕಾಗಲ್ಲ ಅಂತ ಆ ಎಮೋಷನ್ಸ್ ಅಥವಾ ಫೀಲಿಂಗ್ಸ್ ನ ತೋರ್ಸೋದಕ್ಕೂ ಮುಂಚೆ ಮೇ ಬಿ ಆ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಇತ್ತು, ಅಥವಾ ಫಿಸಿಕಲಿ ನೀವು ಕನೆಕ್ಟ್ ಆಗಿದ್ದು, ಈ ಥರದೆಲ್ಲ ನೋಡ್ತಾ ಇದ್ದೀನಿ. ಸೊ ಮಿರಾಕಲ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ನಿಮ್ಮ ಬಗ್ಗೆ ಏನೋ ಒಂದು ಫೈಂಡ್ ಔಟ್ ಮಾಡೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರಿಗೆ ರಿಯಲೈಸೇಷನ್ ಆಗೋದು, ನಾನು ಇವ್ರ ಜೊತೆ ಏನಿದ್ದೀನಿ ಇದು ಕಂಪ್ಲೀಟ್ಲಿ ಬೇಡ, ಇದು ಕೆಟ್ಟದು, ನಾನು ಇವಾಗ ಹೆಂಗೆ ಮೂವ್ ಆಗ್ತಾ ಇದ್ದೀನಿ ಇವ್ರ ಬಗ್ಗೆ, ಈ ಒಂದು ರಿಲೇಶನ್ಶಿಪ್ ಅನ್ಹೆಲ್ದಿ ಆಗ್ತಾ ಇದೆ, ಈ ರಿಲೇಶನ್ಶಿಪ್ ಮುಂದೆ ನನಗೆ ಪ್ರಾಬ್ಲಮ್ ಆಗ್ಬೋದು, ಈ ಪರ್ಸನ್ ಜೊತೆ ನಾನು ಇರೋದಕ್ಕಾಗಲ್ಲ. ಮೇ ಬಿ ಇಲ್ಲಿ ಯಾರೋ ಒಬ್ರು ಥರ್ಡ್ ಪರ್ಸನ್, ನೀವಾಗಿರ್ಬೋದು ಅವರಾಗಿರ್ಬೋದು, ಇದರ್ ನೀವು ಆಲ್ರೆಡಿ ಒಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂಡ್ ದೆನ್ ಇವ್ರ ಜೊತೆ ಕನೆಕ್ಟ್ ಆದ್ರಿ, ಅಥವಾ ಅವ್ರೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು ಅವ್ರು ನಿಮ್ ಜೊತೆ ಕನೆಕ್ಟ್ ಆದ್ರು. ಸೊ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಅವ್ರಿಗೆ ಫೀಲ್ ಆಯ್ತು. ಅಂದ್ರೆ ಈ ಕನೆಕ್ಷನ್ ನಾನು ಇನ್ನೂ ಎಂಕರೇಜ್ ಮಾಡಿದ್ರೆ, ಇನ್ನು ನಾನು ಇವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಮೇ ಬಿ ಇದಕ್ಕೊಂದು ವ್ಯಾಲ್ಯೂ ಇಲ್ಲ, ಹೆಲ್ದಿ ಆಗಿಲ್ಲ ರಿಲೇಶನ್ಶಿಪ್ಪು, ಆ ಥರ ಒಂದು ಥಾಟ್ ಬರೋದಕ್ಕೆ ಶುರು ಆಯಿತು, ಆ ಥರ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಶುರು ಆಯಿತು. ಅವ್ರಿಗೆ ಫೀಲ್ ಆಗ್ತಾ ಬಂತು, ನಾನು ಎಷ್ಟು ಬೇಕು ಅಷ್ಟಿಲ್ಲ, ಅದಕ್ಕಿಂತ ಜಾಸ್ತಿನೇ ಇದ್ದೀನಿ ಇವ್ರ ಜೊತೆ, ಇಷ್ಟೊಂದು ನಾನು ಫ್ರೀಡಮ್ ಕೊಡಬಾರ್ದು ಇವರಿಗೆ, ಇಷ್ಟೊಂದು ನನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಬ್ರಿಗೆ ಕೊಡಬಾರ್ದು. ಒಂಥರ ಅವ್ರಿಗೆ ಮೆಂಟಲಿ ಫೀಲ್ ಆಯಿತು ಸಮಥಿಂಗ್ ಈಸ್ ರಾಂಗ್ ಅಂತ ರಿಯಲೈಸ್ ಆಯಿತು ಅನ್ನೋದನ್ನ ನೋಡ್ತಾ ಇದ್ದೀನಿ. ಒನ್ ಮೇನ್ ಥಿಂಗ್ ಈಸ್ ಎರಡು ಮೇಜರ್ ನೆಗೆಟಿವ್ ಟ್ಯಾರೋ ಕಾರ್ಡ್ಸ್. ಆಲ್ ರೈಟ್, ಒಂದು ಎಮೋಷ್ನಲಿ, ಒಂದು ಪ್ರಾಕ್ಟಿಕಲಿ ಅಟ್ಯಾಚ್ಮೆಂಟ್ ಬಗ್ಗೆ ಹೇಳ್ತಾ, ಅಥವಾ ನೆಗೆಟಿವ್ ಥಾಟ್ಸ್ ಬಗ್ಗೆ ಹೇಳ್ತಾ ಇದೆ. ಎಗೇನ್ ಓಕೆ, ಲೆಟ್ಸ್ ಸಿ. ಒನ್ ಥಿಂಗ್ ಇದರಲ್ಲಿ ಇಷ್ಟು ಪಾರ್ಟ್ ಹೇಳಬೇಕು ಅಂದರೆ, ಓವರ್ಲಿ ಅಟ್ಯಾಚ್ ಆದರೂ ಅದು ಅವ್ರಿಗೆ ಪ್ರಾಬ್ಲಮ್ ಆಯಿತು, ಯಾರೋ ಒಬ್ರು ಇಲ್ಲಿ ಚೀಟ್ ಮಾಡಿದ್ರು ಅನ್ಸುತ್ತೆ, ಅದು ಇನ್ನೊಬ್ರಿಗೆ ಪ್ರಾಬ್ಲಮ್ ಆಯಿತು, ಅಥವಾ ಯಾರೋ ಒಬ್ರು ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಇಲ್ಲಿ, ಅದು ಅವ್ರಿಗೆ ಪ್ರಾಬ್ಲಮ್ ಆಯಿತು. ಎಗೇನ್ ಡೆವಿಲ್ ಅಂತ ಬಂದ್ರೆ ಇಟ್ಸ್ ಅ ಕಾರ್ಮಿಕ್ ಎನರ್ಜಿ ಗೈಸ್. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ವಾ, ಈ ಒಂದು ರಿಲೇಶನ್ಶಿಪ್ ಇಟ್ಸ್ ಅ ಕಾರ್ಮಿಕ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಗೇನ್ ಇಲ್ಲಿ ನಥಿಂಗ್ ಈಸ್ ಯೆಟ್ ಸೆಟ್ ಇನ್ ದ ಸ್ಟೋನ್ ಅಂದ್ರೆ ಮತ್ತೆ ಅವ್ರು ವಾಪಸ್ ಬರ್ತಾರೆ. ಲೆಟ್ಸ್ ಸಿ ಯಾವ ಕಾರಣಕ್ಕೆ ಅವ್ರು ವಾಪಸ್ ಬರ್ಬೋದು ಅಂತ. ಮೇಜರ್ ರಿಯಲೈಸೇಷನ್ ಆಯ್ತು ಅವರಿಗೆ ಪಾಸ್ಟ್ ಅಲ್ಲಿ, ಆ ಕಾರಣಕ್ಕೆ ಅವ್ರಿಗೆ ಇನ್ನೂ ಅದು ಅವ್ರಿಗೆ ಹಿಟ್ ಆಗ್ತಾ ಇದೆ. ಅವ್ರಿಗೆ ಫೀಲ್ ಆಯ್ತು ಅನ್ಹೆಲ್ದಿ ರಿಲೇಶನ್ಶಿಪ್ ತರ ಹೋಗ್ತಾ ಇದೆಯಲ್ಲ ಅಂತ. ಮುಂಚೆನೆ ಹೇಳ್ದಂಗೆ ಯಾರೋ ಒಬ್ರು ಇಲ್ಲಿ ಥರ್ಡ್ ಪರ್ಸನ್ ಫೀಲ್ ಕೊಟ್ರು. ಅಂಡ್ ಅಗೇನ್ ಇದೆಲ್ಲ ನೋಡಿದ್ರೆ ಅವ್ರು ನಿಮ್ಮನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ. ಓಕೆ, ಲೆಟ್ಸ್ ಸಿ ಇನ್ನು ನಿಮಗೆ ಏನೇನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಗ್ರೂಪ್ 1, ಪ್ರಾಬ್ಲಮ್ ಏನು, ವಾಟ್ ಈಸ್ ಸ್ಟಾಪಿಂಗ್ ದಿಸ್ ಪರ್ಸನ್, ಏನು ಸ್ಟಾಪ್ ಮಾಡ್ತಾ ಇದೆ ಮೇಜರ್ ಆಗಿ. ದೇರ್ ಈಸ್ 5 of Wands. ಅಗೇನ್ 5 of Wands ಅಂತ ಅಂದ್ರೆ ಏನು ಹೇಳುತ್ತೆ, ಹೊರಗಡೆ ಜನರು ಮಾತು ಕೇಳ್ತಾ ಇರೋದು, ಅವರ ಫ್ಯಾಮಿಲಿ, ಅವರ ಮ್ಯೂಚುವಲ್ ಫ್ರೆಂಡ್ಸು, ಅವರ ಕ್ಲೋಸ್ ಪೀಪಲ್ ಇವ್ರಿಗೆ ಹೇಳ್ತಾ ಇರೋದಿರ್ಬೋದು, ಇಲ್ಲ ಏನೋ ಇಲ್ಲಿ ಸರಿ ಇಲ್ಲ, ಈ ಕನೆಕ್ಷನಲ್ಲಿ ಏನೋ ಸರಿ ಇಲ್ಲ ಅಂತ ಹೇಳ್ತಾ ಇರೋದು, ಈ ಪರ್ಸನ್ಗೆ ರಿಯಲೈಸೇಷನ್ ಆಗ್ತಾ ಇರೋದು. ಅಗೇನ್ 5 of Wands ಅಂದ್ರೆ ಇದನ್ನ ಟ್ರೆಡಿಷನಲ್ ಟ್ಯಾರೋ ಡೆಕ್ಕಲ್ಲಿ ನೀವು ನೋಡಿದ್ರೆ ನೀವು ನೋಡ್ಬೋದು, ಒಂದು 5-6 ಜನ ಜಗಳ ಆಡ್ತಾ ಇರೋದು ಪಾಸಿಬಿಲಿಟಿ ಇದೆ. ಅವರಿಗೆ ಇನ್ನೊಂದು 2-3 ಜನ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ಇನ್ನೊಂದು 2-3 ಜನ ಅಪ್ರೋಚ್ ಮಾಡ್ತಾ ಇದ್ದಾರೆ, ಇನ್ನೊಂದು 2-3 ಜನ ಜೊತೆ ಇವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಇಲ್ಲಿ ಗ್ರೂಪ್ 1. ಸೊ ನಿಮ್ಮನ್ನ ಅಪ್ರೋಚ್ ಮಾಡ್ಬೇಕಂತ ಅಂದಾಗೆಲ್ಲ ಯಾವುದೋ ಒಂದು 2-3 ಜನ ಅಡ್ಡ ಬರ್ತಾ ಇರೋದು, ನೀನು ತಪ್ಪು ಮಾಡ್ತಾ ಇದೆಯಾ, ಇವ್ರು ನಿನಗೆ ರೈಟ್ ಪರ್ಸನ್ ಅಲ್ಲ, ಇದು ನಿನಗೆ ರೈಟ್ ಕನೆಕ್ಷನ್ ಅಲ್ಲ, ನಿನ್ನ ಪ್ರಯಾರಿಟಿನೇ ಬೇರೆ, ಲೈಫಲ್ಲಿ ನೀನು ಏನು ಮಾಡ್ಬೇಕಂತ ಇದೆಯಾ, ಈ ಥರ ರಿಲೇಶನ್ಶಿಪ್ಪಲ್ಲಿ ಇರಬೇಕಾ ನೀನು, ಹೀಗೆಲ್ಲ ಯಾರೋ ಒಬ್ರು ಹೇಳ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಅಗೇನ್ 5 of Wands ಅಂದರೆ ಒಂದು ಟೆನ್ಷನ್ ಎನರ್ಜಿ, ಇದು ನಾಟ್ ನಾರ್ಮಲ್ ಎನರ್ಜಿ. ಸೊ ಮುಂಚೆ ಮೇ ಬಿ ನಿಮ್ಮ ಹತ್ರ ಇವ್ರು ಹೇಳ್ಕೊಂಡಿದ್ರು ಅನ್ಸುತ್ತೆ ಅವರಿಗೆ ಏನು ಭಯ ಅಂತ. ಫಾರ್ ಎನ್ ಎಕ್ಸಾಂಪಲ್, ಅಗೇನ್ ರಿಲೇಶನ್ಶಿಪ್ ಅಥವಾ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕಾದ್ರೆ, ನನಗೆ ಲೈಫಲ್ಲಿ ಏನು ಭಯ ಇದೆ, ನಾನು ಯಾವುದರಿಂದ ದೂರ ಹೋಗ್ತೀನಿ, ಮೇ ಬಿ ಅದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೊಂಡಿದ್ರು. ಬಟ್
ಆ ಭಯನೇ ನಿಜ ಆದಾಗ ಅವ್ರಿಗೆ ಅದಿನ್ನೂ ಟ್ರಾಮಾದಲ್ಲೇ ಇದ್ದಾರೆ, ಅವರು ಆ ಟೆನ್ಷನ್ ಅಲ್ಲೇನೆ ಇದೆ ಈ ಪರ್ಸನ್. ಓಕೆ, ಎಗೇನ್ ಒಂದಷ್ಟು ಜನಗಳು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಇನ್ನೊಂದು ಪರ್ಸನ್ ಆಗಿರ್ಬೋದು ಅವ್ರ ಲೈಫಲ್ಲಿ ಇದ್ದಾರೆ. ಅವ್ರು ಇವ್ರಿಗೆ ತಡೀತಾ ಇದ್ದಾರೆ. ಎಗೇನ್ ಇವರು ನಿಮ್ ಜೊತೆ ವಾಪಸ್ ಬಂದ್ರು, ವಾಪಸ್ ನಿಮ್ನ ಕನೆಕ್ಟ್ ಆದ್ರೂ ನಿಮ್ ಜೊತೆ ಏನೇ ಮಾತಾಡೋದಕ್ಕೂ ಸ್ವಲ್ಪ ಹೆಸಿಟೇಷನ್ ಇರುತ್ತೆ. ಫಸ್ಟ್ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ, ಮತ್ತೆ ನನಗೆ ಯಾರು ಮೋಸ ಮಾಡೋದಕ್ಕೆ ನಾನು ಬಿಡಬಾರ್ದು. ಮೇ ಬಿ ಎಗೇನ್ ಇಟ್ಸ್ ಅನ್ ಇಂಡಿಕೇಶನ್, ಮೇ ಬಿ ಇವರ ಒಂದು ಪಾಸ್ಟ್ ರಿಲೇಶನ್ಶಿಪ್ ನಿಮ್ ಜೊತೆ ಅಲ್ಲ, ಮುಂಚೆ ಇದ್ದ ಒಂದು ಕನೆಕ್ಷನ್ ಅಲ್ಲಿ, ಅಥವಾ ಯಾರ್ದೋ ಕನೆಕ್ಷನ್ ಇವ್ರು ನೋಡಿದ್ದಾರೆ ಅನ್ಸುತ್ತೆ, ಲೈಕ್ ಚೀಟ್ ಮಾಡಿರೋದು, ಇವ್ರ ಜೊತೆ ಇನ್ನೊಬ್ರು ಚೀಟ್ ಮಾಡಿರೋದು. ಮೇ ಬಿ ಅವ್ರ ಒಂದು ಫೇಸ್ ಅಲ್ಲಿ ಹೋಗಿದ್ದಾರೆ ಆಲ್ರೆಡಿ, ಮತ್ತೆ ಅದೇ ಫೇಸ್ ರಿಪೀಟ್ ಆಗ್ಬೋದು. ಅವ್ರು ಇನ್ನೂ ಹೀಲ್ ಆಗಿಲ್ಲ ಕಂಪ್ಲೀಟ್ಲಿ, ಅವರಿಗೆ ಯಾವುದೋ ಒಂದು ಪಾಸ್ಟ್ ಟ್ರಾಮಾ ಇನ್ನೂ ಕಾಡ್ತಾ ಇದೆ. ಓಕೆ, ಸೊ ನಿಮ್ಮ ಜೊತೆ ಕನೆಕ್ಟ್ ಆದ್ರೂ, ಕಾಂಟ್ಯಾಕ್ಟ್ ಮಾಡಿದ್ರು, ಮೇ ಬಿ ನಿಮ್ಮ ಜೊತೆ ಡೈರೆಕ್ಟ್ ಕಾನ್ವರ್ಸೇಷನ್ ಮಾಡಲ್ಲ, ಡೈರೆಕ್ಟ್ ಕಮ್ಯುನಿಕೇಶನ್ ಮಾಡಲ್ಲ. ಓಕೆ, ಸೊ ಲೆಟ್ಸ್ ಸಿ ರೀಚ್ ಔಟ್ ಆಗ್ತಾರ, ನಿಮ್ಮ ಜೊತೆ ಮಾತಾಡಿಸ್ತಾರ, ಯಾವಾಗ ಮಾತಾಡ್ಸಿದ್ರೆ ಮತ್ತೆ ಯಾವ ಕಾರಣಕ್ಕೆ ನಿಮ್ಮ ಜೊತೆ ಕನೆಕ್ಟ್ ಆಗ್ಬೋದು. ಓ ಓಕೆ, ಸೆಕ್ಸ್ ವಿತ್ ಯು ಅಂತ ಇದೆ. ಆಲ್ ರೈಟ್, ಪಾಸಿಟಿವ್ ಆಗಿ ತಗೊಳ್ಳಿ ಗೈಸ್. ಆ್ಯಂಡ್ ದೆನ್ ಟ್ಯಾರೋ ಕಡೆಯಿಂದ 3 of Swords. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈವನ್ ದೋ ಈ ಪರ್ಸನ್ಗೆ ಎಮೋಷ್ನಲಿ ನಿಮ್ಮ ಬಗ್ಗೆ ಅಂತ ಒಂದು ಸ್ಟ್ರಾಂಗ್ ಒಪಿನಿಯನ್ ಆಗಲಿ, ಸ್ಟ್ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಆಗಲಿ ಇಲ್ವೇನೋ, ಬಟ್ ವೆನ್ ಇಟ್ ಕಮ್ಸ್ ಟು ಫಿಸಿಕಲ್ ರಿಲೇಶನ್ಶಿಪ್ ಅಲ್ವಾ, ಸೆಕ್ಸ್ ಆಗಿರ್ಬೋದು, ಆ ಒಂದು ಕಂಫರ್ಟ್ ಝೋನ್ ನೀವೇನು ಕ್ರಿಯೇಟ್ ಮಾಡಿದ್ರಿ ಅವರಿಗೆ, ಅದವ್ರಿಗೆ ಬೇಕು. ಆ ಒಂದು ಕಂಫರ್ಟ್ ಝೋನ್ ಬೇಕು. ಅವ್ರು ಇರ್ಬೇಕಾದ್ರೆ ನೀವು ಅವ್ರನ್ನ ನೋಡ್ಕೊಳ್ಳೋದು, ಅವ್ರಿಗೆ ಅದು ಬೇಕಾ ಇದು ಬೇಕಾ ಕೇಳೋದು, ಏನು ತಿಂತೀರಾ, ಹೊಟ್ಟೆ ಹಸಿತಾ ಇದೆಯಾ, ಅದು ಬೇಕಾ ಇದು ಬೇಕಾ ಅಂತ ನೀವು ಅವರ ಆಲ್ ನೀಡ್ಸ್ನ ಫುಲ್ಫಿಲ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಮೇ ಬಿ ಇದನ್ನ ಅವ್ರು ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ಜೊತೆ ಇರಬೇಕಾದ್ರೆ ಒಂದು ಕಂಫರ್ಟ್ ಝೋನ್ ನೀವು ಕೊಡ್ತಾ ಇದ್ರಲ್ವಾ, ಅದನ್ನ ಇವ್ರು ಕಂಪ್ಲೀಟ್ಲಿ ಮಿಸ್ ಮಾಡ್ಕೊತಾ ಇದ್ದಾರೆ. ಮೇ ಬಿ ಅವರು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಅಂದರೆ ಗಾಯ್ಸ್, ಆಗೋ ಪಾಸಿಬಿಲಿಟಿ ಇದೆ. ಬಟ್ ಕನೆಕ್ಟ್ ಆಗೋ ಪಾಸಿಬಿಲಿಟಿ ನಿಮ್ಮ ಲೈಫಲ್ಲಿ ಫಾರ್ ಎವರ್ ಇರೋ ಇಂಟೆನ್ಷನಲ್ ಅಲ್ಲ. ಜಸ್ಟ್ ಫಾರ್ ದೇರ್ ಡಿಸೈರ್ಸ್, ಅವರ ಒಂದು ಡಿಸೈರ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ. ಹೇಗೇನು ಅದು ಸೆಕ್ಸ್ ಆಗಿರ್ಬೋದು, ಜಸ್ಟ್ ನಿಮ್ಮ ಜೊತೆ ಕಂಫರ್ಟ್ ಝೋನಲ್ಲಿ ಇರೋದಾಗಿರ್ಬೋದು, ಅವರ ಡಿಸೈರ್ಸ್ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಮತ್ತೆ ಫಾರ್ ಎವರ್ ನಿಮ್ಮ ಲೈಫಲ್ಲಿ ಇರೋದಕ್ಕೆ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇಲ್ಲ ನಾನು. ಹೇಗೇನು ಇಲ್ಲಿ 3 of Swords ಬರ್ತಾ ಇದೆ ಅಂದರೆ ಇಂಡಿಕೇಶನ್ ಆಫ್ ಥರ್ಡ್ ಪರ್ಸನ್. ಇದರ್ ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಇದ್ದಾರೆ ಅಥವಾ ಅವ್ರ ಲೈಫಲ್ಲಿ ಯಾರೋ ಒಬ್ರು ಇದ್ದಾರೆ. ಅವರು ಈ ಒಂದು ಕನೆಕ್ಷನ್ಗೆ ಎಸ್ ಅಂತ ಆನ್ಸರ್ ಕೊಡಲ್ಲ, ಇಟ್ಸ್ ಕೈಂಡ್ ಆಫ್ ಅ ನೋ ಅಂತಾನೆ ಆನ್ಸರ್ ಕೊಡೋದು. ಎಗೇನ್ ನೈಟ್ ಟೈಮ್ ಇವ್ರು ನಿಮಗೆ ಟೆಕ್ಸ್ಟ್ ಮಾಡ್ಬೋದು, ಆಲ್ ಆಫ್ ಅ ಸಡನ್ ಟೆಕ್ಸ್ಟ್ ಮಾಡ್ಬೋದು, ಇವತ್ತು ನಾಳೆ ಅಂತ ಅಲ್ಲ, ವಿತಿನ್ ಫ್ಯೂ ಡೇಸಲ್ಲಿ ಟೆಕ್ಸ್ಟ್ ಮಾಡ್ಬೋದು. ಬಟ್ ಎಗೇನ್ ನಿಮ್ಮನ್ನ ಬ್ಲಾಕ್ ಮಾಡ್ಬೋದು, ಲೈಕ್ ಅನ್ಬ್ಲಾಕ್ ಮಾಡಿಬಿಟ್ಟು ಸ್ವಲ್ಪ ಟೆಕ್ಸ್ಟ್ ಮಾಡಿ ಬ್ಲಾಕ್ ಮಾಡೋದು. ಸೊ ಕಂಪ್ಲೀಟ್ಲಿ ಲೈಕ್ ಈ ಸಮುದ್ರ ಥರ ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ, ಅಲೆ ಥರ ಯಾವುದೇ ರೀತಿಯಾದ ಫಿಕ್ಸ್ಡ್ ಥಾಟ್ಸ್ ಇಲ್ಲ ನಿಮ್ಮ ಮೇಲೆ ಇವ್ರಿಗೆ. ಅಂದರೆ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಕಾರ್ಡ್ಸ್ನ ನೋಡ್ಬೋದು ಗೈಸ್, ಮೂನ್, 5 of Wands, 3 of Swords, ಡೆವಿಲ್. ಎನರ್ಜಿನೇ ಚೆನ್ನಾಗಿಲ್ಲ ಇದು. ಓಕೆ, ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ದಿಸ್ ಎನರ್ಜಿ ಇಟ್ ಸೆಲ್ಫ್ ಇಸ್ ನಾಟ್ ಗುಡ್. ಓಕೆ, ಸೊ ಅಗೇನ್ ಒಂದಂತೂ ಕನ್ಫರ್ಮೇಷನ್ನು, 3 of Swords ಬಂದಿರೋದ್ರಿಂದ ಅವ್ರಿಗೆ ಇನ್ನೂ ಬೇಜಾರಾಗಿದೆ, ಅವ್ರಿನ್ನೂ ಬೇಜಾರಲ್ಲೇ ಇದ್ದಾರೆ, ಅವ್ರಿಗಿನ್ನೂ ರಿಗ್ರೆಟ್ ಇದೆ. ಪಾಸ್ಟಲ್ಲಿ ಏನಾಯಿತು, ನಿಮ್ಮ ಜೊತೆ ಕಳೆದಿದ್ದ ಕ್ಷಣಗಳು ನೆನಪಾಗ್ಬೋದು, ಬಟ್ ಏನೋ ಒಂದು ವಿಚಾರದ ಬಗ್ಗೆ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ನಿಮ್ಮ ಮೇಲೆ ಆ ಫಿಸಿಕಲ್ ಅಟ್ರಾಕ್ಷನ್ ಇದೆ, ವಿಚ್ ಈಸ್ ಸ್ಟಿಲ್ ದೇರ್. ಮೇ ಬಿ ಆ ಎಮೋಷ್ನಲಿ ಏನು ಹರ್ಟ್ ಆಗಿದೆ ಅದು ಇವ್ರನ್ನ ಮತ್ತೆ ನಿಮಗೆ ವಾಪಸ್ ಬರೋದಕ್ಕೆ ಬಿಡ್ತಾ ಇಲ್ಲ. ಮೇ ಬಿ ಅವ್ರು ನಿಮ್ಮನ್ನ ರೀಚ್ ಔಟ್ ಆದ್ರೂ ಮೇ ಬಿ ಅವ್ರ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕಾಗಿರುತ್ತೆ, ಬಿಟ್ರೆ ನಿಮ್ಮ ಜೊತೆನೇ ಇರೋದಕ್ಕಾಗಿರಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಕೊಡ್ತಾ ಇದ್ದಿದ್ದ ಒಂದು ಕಂಫರ್ಟ್ ಝೋನು, ನಿಮ್ಮ ಜೊತೆ ಕ್ಲೋಸ್ ಇರಬೇಕಾದ್ರೆ ಕಳೆದ ಕ್ಷಣಗಳನ್ನೆಲ್ಲ ಇನ್ನೂ ಮಿಸ್ ಮಾಡ್ಕೊತಾ ಇದ್ದಾರೆ. ಬಟ್ ಒಂದು ಜೆನ್ಯೂನ್ ರೀಸನ್ ಇಟ್ಕೊಂಡು ಅವ್ರು ನಿಮ್ಮ ಜೊತೆ ವಾಪಸ್ ಬರಲ್ಲ. ಸೊ ಗ್ರೂಪ್ 1 ಅಡ್ವೈಸ್ ನೋಡೋಣ ನಿಮಗೆ ಈ ಪರ್ಸನ್ ಬಗ್ಗೆ. ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಏನಿದೆ ಅಂತ.
ದೇರ್ ಈಸ್ ಚಾರಿಯಟ್. ಅಗೇನ್ ಚಾರಿಯಟ್ ಅಂದರೆ ಕಟಕ ರಾಶಿ. ಸೊ ಐ ಥಿಂಕ್ ನೀವಿಬ್ರು ವೆರಿ ಎಮೋಷ್ನಲ್ ಪೀಪಲ್ ಅನ್ನಿಸ್ತಾ ಇದೆ. ಅದಕ್ಕೇನೆ ನಿಮ್ಮ ಒಂದು ಎನರ್ಜಿ ಮ್ಯಾಚ್ ಆಗಿದೆ. ಅದಕ್ಕೇನೆ ನಿಮ್ಮ ಎನರ್ಜಿ ಅವರಿಗೆ ಇಂಟೆನ್ಸ್ ಅನಿಸಿದೆ. ಈಗೇನು ಅದಕ್ಕೆ ನಿಮ್ಮ ಒಂದು ಫಿಸಿಕಲ್ ಕಂಪ್ಯಾಟಿಬಿಲಿಟಿ ತುಂಬ ಚೆನ್ನಾಗಿತ್ತು. ಬಿಕಾಸ್ ಅವ್ರು ಹೇಳೋದೇ ಬೇಡ, ಅವ್ರು ಎಮೋಷ್ನಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಅರ್ಥ ಆಗ್ತಾ ಇತ್ತು. ಮೇ ಬಿ ಅದಕ್ಕೆ ಅವ್ರು ಅದನ್ನು ಇನ್ನೂ ಮಿಸ್ ಮಾಡ್ಕೊತಾ ಇದ್ದಾರೆ. ಬಟ್ ಅವ್ರು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಲೈಕ್ ಇನ್ನು ಪಾಸ್ಟಲ್ಲಿ ನೀವಿಬ್ರ ಮಧ್ಯೆ ಏನೋ ಪ್ರಾಬ್ಲಮ್ ಆಗಿದೆ, ಅದ್ರ ಕಾರಣದಿಂದ ಅವ್ರಿಗೆ ಇನ್ನೂ ಬೇಜಾರಿದೆ, ಇನ್ನೂ ಹರ್ಟ್ ಆಗಿದೆ ಅವ್ರಿಗೆ. ಸೊ ಇಲ್ಲಿ ಚಾರಿಯಟ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಜರ್ನಿ ಮೇಲೆ ಫೋಕಸ್ ಮಾಡೋದು ಇಂಪಾರ್ಟೆಂಟ್. ಮೇಕ್ ಶೋರ್ ಈ ಒಂದು ಕನೆಕ್ಷನಿಂದ ನೀವು ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗೋದು ಬೇಡ. ಈ ಒಂದು ಅವ್ರು ರಿಟರ್ನ್ ಆದ್ರೂ ಕೀಪ್ ಇನ್ ಮೈಂಡ್, ಅವ್ರು ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಬರಲ್ಲ, ಅವರ ಒಂದು ಫುಲ್ಫಿಲ್ಮೆಂಟಿಗೆ ಬರ್ತಾರೆ. ನಾವು ಇಟ್ಸ್ ಟೈಮ್ ಮೂವ್ ಆನ್ ಆಗೋದು. ಜಿಮ್ಮಿಗೆ ಹೋಗಿ, ಡ್ಯಾನ್ಸ್ ಕ್ಲಾಸಿಗೆ ಹೋಗಿ, ಎಲ್ಲೋ ಹೋಗಿ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಮೇಲೆ ಫೋಕಸ್ ಮಾಡಿ. ಫೋಕಸ್ ಆನ್ ನ್ಯೂ ಆಪರ್ಚುನಿಟೀಸ್, ಮೇ ಬಿ ನ್ಯೂ ಪೀಪಲ್ನ ಮೀಟ್ ಆಗೋದಕ್ಕೆ ಶುರು ಮಾಡಿ. ನಿಮಗೆ ಗೊತ್ತು ವಾಟ್ ಈಸ್ ಬೆಸ್ಟ್ ಫಾರ್ ಯು ಅಂತ. ಸೊ ಆ ಬೆಸ್ಟನ್ನ ಚೂಸ್ ಮಾಡಬೇಕಾದ್ರೆ ರಾಂಗ್ನ ಚೂಸ್ ಮಾಡಬೇಡಿ. ಸೊ ಗ್ರೂಪ್ 1 ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಬಂದಿದೆ. ಐ ಹೋಪ್ ನಿಮಗೆ ತಲೆಗೆ ಹೋಗಿದೆ ಅಂತ. ಓಕೆ, ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಕ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ, ಕ್ಲೈಮ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರೆ ಆಯಿತು. ಯಾರೆಲ್ಲ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗೈಸ್. ಸೊ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಐ ಲವ್ ಯು ಆಲ್. ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ರಿ, ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಏನೆಲ್ಲ ಈ ಒಂದು ವಿಡಿಯೋದಲ್ಲಿ ಕಂಟೆಂಟ್ ಇನ್ಕ್ಲೂಡ್ ಮಾಡ್ತೀನಿ ಅಂದರೆ, ಕರೆಂಟ್ ಎನರ್ಜೀಸ್, ಈ ಪರ್ಸನ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಥವಾ ಈ ಕನೆಕ್ಷನ್ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಪಾಸ್ಟ್ ಇನ್ಫ್ಲೂಯೆನ್ಸ್, ಪಾಸ್ಟಲ್ಲಿ ಏನಾದ್ರು ಆಗಿತ್ತಾ, ಆ ಸಿಚುವೇಶನಿಂದ ಅವ್ರು ಇನ್ನೂ ನಿಮ್ಮನ್ನ ಜಡ್ಜ್ ಮಾಡ್ತಾ ಇದ್ದಾರಾ, ಲೆಟ್ಸ್ ಸಿ. ಪ್ರಾಬ್ಲಮ್ ಏನು, ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಫ್ಯೂಚರ್ ಆ್ಯಕ್ಷನ್ ಅಂದರೆ ರಿಟರ್ನ್ ಆಗ್ತಾರಾ, ರಿಟರ್ನ್ ಆದರೂ ಯಾವಾಗ ಆ್ಯಂಡ್ ಯಾವ ಕಾರಣಕ್ಕೆ ನೋಡೋಣ. ಆ್ಯಂಡ್ ಅಡ್ವೈಸ್ ನೋಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಗೈಡ್ಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ ಗೈಸ್, ಸೊ ಫಸ್ಟ್ ಕರೆಂಟ್ ಎನರ್ಜೀಸ್ ಇಂದಾನೆ ನಾವು ಯಾವಾಗಲೂ ಸ್ಟಾರ್ಟ್ ಮಾಡೋದು. ಲೆಟ್ಸ್ ಸ್ಟಾರ್ಟ್ ಗ್ರೂಪ್ 2. ಕರೆಂಟ್ ಎನರ್ಜೀಸ್ಗೆ ನಿಮಗೆ ಬಂದಿದೆ ವಾಟ್ ಇಸ್ ದಿಸ್, ಪ್ರಾಸ್ಪೆರಿಟಿ ಲೈಸ್ ಅಹೆಡ್, ನ್ಯೂ ಮೂನ್ ಇನ್ ಟಾರಸ್. ಸೊ ಇನ್ ಕೇಸ್ ನಿಮ್ಮ ಪರ್ಸನ್ದು ಝೋಡಿಯಾಕ್ ಸೈನ್ ವೃಷಭ ರಾಶಿ ಆಗಿದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್ ಇದು ನಿಮ್ಮ ರೀಡಿಂಗ್ ಅಂತ. ಟ್ಯಾರೋ ಕಡೆಯಿಂದ ನಿಮಗೆ ಓ ಮೈ ಗುಡ್ನೆಸ್, ಹೈರೋಫೆಂಟ್. ದಿಸ್ ಇಸ್, ಟ್ರಸ್ಟ್ ಮಿ ಗೈಸ್, ಟ್ರಸ್ಟ್ ಮಿ, ಗಾಡ್ ಪ್ರಾಮಿಸ್. ನಾನು ರ್ಯಾಂಡಮ್ ಆಗಿ ಪುಲ್ ಮಾಡಿರೋದು ಕಾರ್ಡ್ಸ್, ನೋಡ್ಬಿಟ್ಟಂತೂ ಟ್ರಸ್ಟ್ ಮಿ ನಾನು ಪುಲ್ ಮಾಡಿಲ್ಲ. ಓಕೆ, ಕ್ರೇಜಿ. ಎರಡು ಟಾರಸ್ ಎನರ್ಜಿ ಬಂದಿದೆ. ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಆಗಿರ್ಬೋದು ಅಥವಾ ಅವರ ಝೋಡಿಯಾಕ್ ಸೈನ್ ಆಗಿರ್ಬೋದು. ಟಾರಸ್ ಅಂದರೆ ವೃಷಭ ರಾಶಿ. ಓಕೆ, ಸೊ ಅಗೇನ್ ವೃಷಭ ರಾಶಿ 2 ಸಲ ಕನ್ಫರ್ಮೇಶನ್ ಆಗಿದೆ ಅಂದರೆ ಈ ಪರ್ಸನ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಶಿ ಆರ್ ಹಿ ಈಸ್ ವೆರಿ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಟಾರಸ್ ಅಂದರೆ ವೃಷಭ ರಾಶಿದು ಕೆಲವೊಂದೊಂದು ಹಾಬೀಸ್ ಹೇಳ್ತಾ ಬರ್ತೀನಿ. ಇದು ನಿಮ್ಮ ಪರ್ಸನ್ಗೆ ರಿಲೇಟ್ ಆಯಿತು ಅಂದರೆ ಡಬಲ್ ಕನ್ಫರ್ಮೇಶನ್. ಇವ್ರಿಗೆ ಓವರ್ ಎಮೋಷನ್ಸ್ಗಿಂತ ಜಾಸ್ತಿ ಪ್ರಾಕ್ಟಿಕಲ್ ಥಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ಬಟ್ಟೆಗಳು, ಹೊರಗಡೆ ಹೋಗಬೇಕಾದ್ರೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋಗೋದು, ರೆಡಿಯಾಗಿ ಹೋಗೋದು, ಫುಡ್ ಆಬ್ಸೆಷನ್ ಇರುತ್ತೆ ಇವರಿಗೆ. ಚೆನ್ನಾಗಿರೋ ಫುಡ್ನ ತಿನ್ನೋದು, ಹೊಸ ಫುಡ್ನ ಟ್ರೈ ಮಾಡೋದು, ಬೇರೆ ಬೇರೆ ಕಲ್ಚರ್ ಫುಡ್ ಟ್ರೈ ಮಾಡೋದು. ವೀಕೆಂಡ್ ಅಂತ ಬಂದರೆ ಇವ್ರಿಗೆ ಮೇನ್ ಥಿಂಗ್ ಇಸ್ ಚೆನ್ನಾಗಿರೋ ಊಟ ತಿನ್ನಬೇಕು, ಚೆನ್ನಾಗಿರೋ ಊಟ ಮಾಡಬೇಕು. ತುಂಬ ಇವರು ಫಿಟ್ನೆಸ್ ಮೇಲೆ ಫೋಕಸ್ ಮಾಡಲ್ಲ.
ಇವರು ದಿಸ್ ಪರ್ಸನ್ ವಿಲ್ ಮೇಕ್ ಶೋರ್ ಅವ್ರು ಖುಷಿಯಾಗಿದ್ದಾರೆ ಅಂತ. ಡಸಂಟ್ ಮ್ಯಾಟರ್ ಯಾರು ಏನು ಜಡ್ಜ್ ಮಾಡ್ತಾರೆ, ನನ್ನ ಲುಕ್ಸ್ ಮೇಲೆ ಯಾರು ಏನು ಜಡ್ಜ್ ಮಾಡಿದ್ರು ಪರವಾಗಿಲ್ಲ. ನಾನು ಮೆಂಟಲಿ ಖುಷಿಯಾಗಿರ್ಬೇಕಂದ್ರೆ ನನಗೆ ಫುಡ್ ಬೇಕು, ಅಂದ್ರೆ ಚೆನ್ನಾಗಿರೋ ಊಟ ಬೇಕು, ಬಟ್ಟೆ ಹಾಕೋಬೇಕು, ನಮ್ಮ ಸುತ್ತಮುತ್ತ ಮನೆ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು ನೋಡ್ಬೇಕು. ಅಗೇನ್ ಪ್ಲಾಂಟ್ಸ್ ಒಬ್ಸೆಷನ್ ಇರುತ್ತೆ ಇವ್ರಿಗೆ. ಚಂದ ಚಂದ ಪ್ಲಾಂಟ್ಸ್ ಸುತ್ತಮುತ್ತ ಇರಬೇಕು, ಗ್ರೀನರೀಸ್ ಅಂದ್ರೆ ತುಂಬಾ ಇಷ್ಟ ಇವ್ರಿಗೆ. ಸೊ ಇದೆಲ್ಲ ನಿಮ್ಮ ಪರ್ಸನ್ಗೆ ರಿಲೇಟ್ ಆಯ್ತು ಅಂದ್ರೆ ಗೈಸ್ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್, ನೀವೊಂದು ರೈಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ. ಎಸ್, ಕರೆಂಟ್ ಎನರ್ಜೀಸ್ ಅಂತ ಬಂದರೆ ಪ್ರಾಸ್ಪೆರಿಟಿ ಲೈಸ್ ಅ ಹೆಡ್. ಹೈರೋಫ್ಯಾಂಟ್ ಇಟ್ಸ್ ನಾಟ್ ಅ ನಾರ್ಮಲ್ ಕಾರ್ಡ್, ಬಿಕಾಸ್ ಹೈರೋಫ್ಯಾಂಟ್ ಬಂತು ಅಂದರೆ ಇನ್ನೂ ಕಮಿಟ್ಮೆಂಟ್ ಮೋಡಲ್ಲೇ ಇದ್ದಾರೆ. ಅಂದರೆ ಗ್ರೂಪ್ 2 ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಪರ್ಸನ್ ಇನ್ನೂ ಹೋಪ್ಸ್ ಇಟ್ಕೊಂಡಿದ್ದಾರೆ, ಈ ಕನೆಕ್ಷನಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ ಅನ್ನೋದು ಅವ್ರಿಗೆ ಗೊತ್ತು. ಮೇ ಬಿ ನೀವು ಇನ್ನೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇನ್ನೂ ಅವ್ರ ಬಗ್ಗೆ ಹೋಪ್ಸ್ ಇಟ್ಕೊಂಡಿದ್ದೀರಾ, ಆ ಥರ ಎಲ್ಲ ಥಾಟ್ಸ್ ಕೂಡ ಇವರಿಗೆ ಇದೆ. ಅಂದರೆ ಹೆರೋಫ್ಯಾಂಟ್ ಅಂದರೆ ಇವತ್ತು ನಾಳೆಗೆ ಅಂತಲ್ಲ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ಬಂದರೆ, ಇನ್ ಕೇಸ್ ನೀವಿಬ್ರು ಮತ್ತೆ ಕನೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಮೇ ಬಿ ಗಿವ್ ಅಪ್ ಮಾಡೋ ಥಾಟ್ ಅವ್ರು ಕೊಡೋದೇ ಇಲ್ಲ. ಫಾರ್ ಎವರ್ ನಿಮ್ಮ ಜೊತೆ ಇರೋ ಒಂದು ಕಮಿಟ್ಮೆಂಟ್ ಕೊಡ್ಬೋದು. ಇನ್ನೂ ಈ ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿ ಅನ್ನೋ ಒಂದು ಥಾಟ್ ಇದೆ ಅವ್ರಿಗೆ. ಮೇ ಬಿ ನೀವಿಬ್ರು ಕಾಂಟ್ಯಾಕ್ಟಲ್ಲಿ ಇಲ್ದೇ ಇರ್ಬೋದು ಗಾಯ್ಸ್, ಬಟ್ ಟ್ರಸ್ಟ್ ಮೀ, ಈ ಪರ್ಸನ್ ಇನ್ನೂ ನಿಮ್ಮ ಮೇಲೆ ಗಿವ್ ಅಪ್ ಮಾಡಿಲ್ಲ, ಇನ್ನೂ ಬಿಟ್ಕೊಟ್ಟಿಲ್ಲ. ಎಗೇನ್ ಟಾರಸ್ ಅಂದರೆ ವೆರಿ ಸ್ಲೋ ಮೂವಿಂಗ್ ಇದು, ಪೆಂಟಕಲ್ ಎನರ್ಜಿ. ಎಸ್, ಒಂದು ಅರ್ತ್ ಎನರ್ಜಿ ಆಗಿರೋದ್ರಿಂದ ಮೇ ಬಿ ಅವರೇ ಏನು ಇನಿಷಿಯೇಟಿವ್ ಮಾಡೋದಕ್ಕೆ ರೆಡಿ ಇಲ್ಲ. ಮೇ ಬಿ ನಿಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಬೋದು, ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಬೋದು. ಬಟ್ ಅವ್ರಿಗೆ ಏನಂತ ಅಂದರೆ ಇವತ್ತೇ ಕನ್ಕ್ಲೂಷನ್ನಿಗೆ ಹೋಗೋದು ಬೇಡ, ಸ್ವಲ್ಪ ಟೈಮ್ ತಗೋಣ, ಸ್ವಲ್ಪ ಕೇರ್ಫುಲ್ಲಾಗಿ ಅನಲೈಸ್ ಮಾಡೋಣ, ಕೇರ್ಫುಲ್ಲಾಗಿ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಬಿಕಾಸ್ ತಗೊಳ್ಳೋ ಡಿಸಿಷನ್ ರಾಂಗ್ ಆಗಬಾರ್ದು. ಈ ಪರ್ಸನ್ಗೆ ಏನಂದರೆ ಪೇಷನ್ಸ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಇದೆ, ಆಯಿತಾ. ಸ್ಲೋ ಆಗಿ ಮೂವ್ ಮಾಡೋಣ, ಸ್ಲೋ ಆಗಿ ಕನೆಕ್ಟ್ ಆಗೋಣ, ಸ್ಲೋ ಆಗಿ ಅರ್ಥ ಮಾಡ್ಕೊಂಡು ಹೋಗೋಣ. ಸೊ ಇವ್ರಿಗೆ ಏನಂತ ಅಂದರೆ ಕಟ್ಟಿದ್ರೆ ಆ ಮನೆನ ಚಂದ ಫೌಂಡೇಶನಲ್ಲಿ ಬೆಸ್ಟ್ ಸಿಮೆಂಟಲ್ಲಿ ಕಟ್ಟಬೇಕು. ಏನೋ ಒಂದು ಕಟ್ಟಬೇಕು ಅಂತ ಮನೆ ಕಟ್ಟಬಾರ್ದು. ಸೊ ಈ ಪರ್ಸನ್ ಎಲ್ಲ ಸಿಂಗಲ್ ಥಿಂಗ್ಸಿಗೂ ವ್ಯಾಲ್ಯೂ ನೋಡ್ತಾರೆ. ಈಗ ಒಬ್ರಿಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂದ್ರೂ ಆ ಪರ್ಸನಿಗೆ ಯೂಸ್ಫುಲ್ ಆಗೋ ಗಿಫ್ಟ್ ಕೊಡ್ತಾರೆ, ಬಿಟ್ರೆ ಇವ್ರಿಗೆ ಇಷ್ಟ ಇರೋ ಗಿಫ್ಟು ಇನ್ನೊಬ್ರಿಗೆ ಕೊಡೋದಲ್ಲ. ಏನೇ ಮಾಡಿದ್ರು ಅದು ಒಂದು ಯೂಸ್ಫುಲ್ ಆಗಿರಬೇಕು. ಇವಾಗೀಗ ಅಲ್ದೇ ಇದ್ರೂ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೂ ಅದು ಯೂಸ್ಫುಲ್ ಆಗಿ ಅನ್ನಿಸ್ಬೇಕು. ನಮಗೆ ಯಾವಾಗಲೂ ಅನ್ನಿಸ್ಬಾರ್ದು ವೇಸ್ಟ್ ಮಾಡೋದಲ್ಲ ದುಡ್ಡು. ಮೇ ಬಿ ಈ ಪರ್ಸನ್ ಏನು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅನ್ನೆಸರಿ ಖರ್ಚು ಮಾಡಲ್ಲ ಇವರು, ಅನ್ನೆಸರಿ ಥಿಂಗ್ಸಿಗೆ ದುಡ್ಡು ಹಾಕಲ್ಲ, ಕಂಜೂಸ್ ಅಂತ ಹೇಳ್ತಾ ಇಲ್ಲ, ದೇರ್ ಈಸ್ ಡಿಫ್ರೆನ್ಸ್. ಬಟ್ ಯೂಸ್ ಇದ್ರೆ ಮಾತ್ರ ಅದನ್ನ ತಗೊತಾರೆ. ಯೂಸ್ ಇದ್ರೆ ಅದಕ್ಕೆ 1000 ಅಲ್ಲ ಲಕ್ಷಗಟ್ಟಲೆ ಕೊಟ್ಟರು ಬೇಕಿದ್ರೆ ತಗೊತಾರೆ. ಬಟ್ ಈ ವೇಸ್ಟೇಜ್ಗೆಲ್ಲ ಏನು ತಗೊಳಲ್ಲ, ಇವ್ರು ಸ್ಪೆಂಡೇ ಮಾಡಲ್ಲ. ಇಟ್ಸ್ ಲೈಕ್ ದಟ್. ಫಾರ್ ಎನ್ ಎಕ್ಸಾಂಪಲ್, ಒಂದು ಕಾರ್ ಯಾಕೆ ಬೇಕು ನಮಗೆ? ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಗಟ್ಟಿಯಾಗಿರ್ಬೇಕು. ಸೊ ದಟ್ ಏನೇ ಹೆಚ್ಚು ಕಮ್ಮಿ ಆದರೂ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು. ಒಬ್ಬೊಬ್ರು ಇರ್ತಾರೆ, ಕಾರ್ ನೋಡೋಕೆ ಚೆನ್ನಾಗಿರುತ್ತೆ, ರೇಟ್ ಚೆನ್ನಾಗಿರುತ್ತೆ, ಫುಲ್ ಟ್ರೆಂಡಿಂಗಲ್ಲಿ ಇರುತ್ತೆ, ತಗೋಬಿಡ್ತಾರೆ. ಬಟ್ ಆ ಕಾರ್ ಕೊಡೋ ಮೈಲೇಜು, ಕೊಡೋ ಪ್ರೊಟೆಕ್ಷನ್ನು, ಲೈಕ್ ಒಂದೊಂದು ಕಾರ್ ಸಣ್ಣ ರೇಟಿಗೆ ಇದ್ರೂ ಕೊಡುತ್ತೆ, ರೈಟ್? ಸೊ ಈ ಪರ್ಸನ್ ಹೆಂಗಂತ ಅಂದರೆ ಏನೇ ತೊಗೊಂಡ್ರು ಅದರಿಂದ ಅದಕ್ಕೊಂದು ದುಡ್ಡಿಗೊಂದು ವ್ಯಾಲ್ಯೂ ಇರಬೇಕು, ತೊಗೊಂಡ್ರೆ ನಮಗೊಂದು ಫೀಲ್ ಆಗಬೇಕು, ಓಕೆ ವರ್ತ್ ಇಟ್ ಅಂತ. ಸೊ ಈ ಥರ ಒಂದು ಪರ್ಸನ್. ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಇನ್ನೂ ಹೋಪ್ಸ್ ಇದೆ ಇವರಿಗೆ, ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಇದೆ. ಡೆಫಿನೆಟ್ಲಿ ಅವ್ರಿಗೆ ಯಾವತ್ತೂ ಫೀಲೇ ಆಗಿಲ್ಲ ಒಂದು ವೇಸ್ಟ್ ಮಾಡಿದ್ನಲ್ಲ ನನ್ನ ಟೈಮು ಒಬ್ರ ಜೊತೆ ಅನ್ನೋದು ಫೀಲ್ ಅವ್ರಿಗೆ ಯಾವತ್ತೂ ಆಗೇ ಇಲ್ಲ. ಗ್ರೂಪ್ 2 ಡೆಫಿನೆಟ್ಲಿ ಒಂದು ಮೀನಿಂಗ್ಫುಲ್ ಬಾಂಡಿಂಗ್ ಥರ ನೋಡ್ತಾ ಇದ್ದಾರೆ. ಐ ಡೋಂಟ್ ನೋ, ಈ ಒಂದು ಮೆಸೇಜ್ ನಾನು ಕುತ್ಕೊಂಡು 7-5 ನಿಮಿಷ ಹೇಳಿದ್ದೀನಿ, ಬಟ್ ಎವ್ರಿಥಿಂಗ್ ಈಸ್ ವರ್ತ್ ಇಟ್ ಅನಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಪಾಸ್ಟ್ ಇನ್ಫ್ಲುಯೆನ್ಸ್ ಏನಾದರೂ ಇದೆಯಾ ಇವ್ರಿಗೆ ಅಂತ. ಗ್ರೂಪ್ 2, ದೇರ್ ಈಸ್ ಬಿಟ್ಟರ್ ಸ್ವೀಟ್, ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಟ್ಯಾರೋ ಕಡೆಯಿಂದ 3 ಆಫ್ ವಾಂಡ್ಸ್. ಸೊ 3 ಆಫ್ ವಾಂಡ್ಸ್ ಯಾವಾಗೆಲ್ಲ ಬರುತ್ತೆ ಅದು ಲಾಂಗ್ ಡಿಸ್ಟೆನ್ಸ್ ಬಗ್ಗೆ ಹೇಳುತ್ತೆ.
ಪಾಸಿಬಿಲಿಟಿ ಇದೆ ತುಂಬಾ ಜನ ನೀವಿಲ್ಲಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಈ ಪರ್ಸನ್ ಇಂದ. ಅಷ್ಟು ಹತ್ರದಲ್ಲಿ ಇಲ್ಲ, ಅಥವಾ ಯಾವಾಗ ನೀವು ಕ್ಲೋಸ್ ಆಗೋದಕ್ಕೆ ಶುರು ಆದ್ರಿ ಅವಾಗ ಯಾರೋ ಒಬ್ರು ಟ್ರಾವೆಲ್ ಮಾಡ್ಬೇಕಾಗಿ ಬಂತು, ನಿಮ್ಮಿಂದ ದೂರ ಹೋಗ್ಬೇಕಾಗಿ ಬಂತು ಅವರು, ಅಥವಾ ನೀವು ಅವ್ರಿಂದ ದೂರ ಹೋಗ್ಬೇಕಾಗಿ ಬಂತು. ಎಗೇನ್ ಕರಿಯರ್ ವಿಚಾರಕ್ಕೆ ಯಾರೋ ಒಬ್ರು ಇಲ್ಲಿ ಟ್ರಾವೆಲ್ ಮಾಡ್ಬೇಕಾಗಿ ಬರುತ್ತೆ, ಯಾರೋ ಒಬ್ರು ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾಗಿ ಬರುತ್ತೆ. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಕರಿಯರ್ ಓರಿಯೆಂಟೆಡ್ ಕೂಡ ಇವರು. ಕಮಿಟ್ಮೆಂಟ್ ಅಂದ್ರೆ ಫಾರ್ ಎವರ್ ಕಮಿಟ್ಮೆಂಟ್, ಇಲ್ಲ ಅಂದ್ರೆ ಬೇಡವೇ ಬೇಡ ಅನ್ನುವಂತ ಒಂದು ಪರ್ಸನ್ ಇವರು. ಸ್ಲೋಲಿ ಮೂವ್ ಮಾಡಿದ್ರು ಗಿವ್ ಅಪ್ ಮಾಡಿಲ್ಲ. ಅವ್ರಿಗೆ ನಿಮ್ ಜೊತೆ ಫ್ಯೂಚರ್ ಡೆಫಿನೆಟ್ಲಿ ಬೇಕು, ಟ್ರಸ್ಟ್ ಮೀ ಗೈಸ್, ಬಟ್ ಅದನ್ನ ಹೇಳ್ಕೊಂತ ಇಲ್ಲ. ಬಿಕಾಸ್ ಅವರಿಗೆ ರಶ್ ಮಾಡೋದಕ್ಕೆ ಇಷ್ಟ ಇಲ್ಲ. ಕನ್ಕ್ಲೂಷನ್ ಇವತ್ತೇ ಕೊಡ್ಬೇಕನ್ನೋ ಏನು ಅರ್ಜೆಂಟ್ ಇಲ್ಲ. ಮೇ ಬಿ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ರು ನಿಮ್ಮಿಂದ, ಏನಾದ್ರು ನೀವು ಮೂವ್ ಮಾಡ್ತೀರಾ ಅಂತ, ಏನಾದ್ರು ಆಕ್ಷನ್ ತಗೊಂತೀರಾ ಅಂತ. ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು, ಅದನ್ನ ನೀವು ಫುಲ್ಫಿಲ್ ಮಾಡಲಿಲ್ಲ. ಅಂಡ್ ಅಗೇನ್ ಅವ್ರಿಗೆ ಫೀಲ್ ಆಯ್ತು, ಈ ಕನೆಕ್ಷನ್ ಜಾಸ್ತಿ ನಾನು ಟೈಮ್ ಕೊಟ್ರೆ, ಎಂಕರೇಜ್ ಮಾಡಿದ್ರೆ ನನ್ನ ಕರಿಯರಿಗೆ ಇದು ಎಫೆಕ್ಟ್ ಆಗ್ಬೋದು, ನನ್ನ ಲಾಂಗ್ ಟರ್ಮಿಗೆ ಇದು ಎಫೆಕ್ಟ್ ಆಗ್ಬೋದು ಅನ್ನೋ ಒಂದು ಥಾಟ್ ಬಂತು ಅವರಿಗೆ. ಮೇ ಬಿ ಅವ್ರಿಗೆ ಒಂದು ಫೀಲ್ ಆಯ್ತು, ಆ ಒಂದು ಬ್ರೇಕು ವೆರಿ ಮಚ್ ನೆಸೆಸರಿ ಅನ್ನೋದು. ಬಟ್ ಡೆಫಿನೆಟ್ಲಿ ಗೈಸ್, ಗ್ರೂಪ್ 2 ಈ ಪರ್ಸನ್ಗೆ ಇನ್ನೂ ಹೋಪ್ ಇದೆ. ಬಿಕಾಸ್ ಇನ್ನೂ ಅವ್ರು ನಿಮ್ಮ ಮೇಲೆ ಆ ಪೊಟೆನ್ಷಿಯಲ್ ನೋಡ್ತಾ ಇದ್ದಾರೆ. ಇದನ್ನ ನೀವು ಟ್ರೆಡಿಷನಲ್ ಟ್ಯಾರೋ ಡೆಕ್ ಅಲ್ಲಿ ನೋಡಿದ್ರೆ ಒಂದು ಪರ್ಸನ್ ತುಂಬಾ ದೂರ ನೋಡ್ತಾ ಇರೋದು, ತುಂಬಾ ದೂರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋ. ಸೊ ಡೆಫಿನೆಟ್ಲಿ ದೇ ಸ್ಟಿಲ್ ಸಿ ಯು, ಇವನ್ ದೋ ಬ್ಲಾಕ್ಡ್ ಆಗಿರ್ಬೋದು, ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಮೀಟ್ ಆಗಿ ತುಂಬಾ ವರ್ಷಗಟ್ಲೆ, ತಿಂಗ್ಳುಗಟ್ಲೆನೆ ಆಗಿರ್ಬೋದು, ಬಟ್ ನಿಮ್ಮ ಮೇಲೆ ಗಿವ್ ಅಪ್ ಮಾಡಿಲ್ಲ. ಇವಾಗ ಒಂದು ಪರ್ಸನ್ ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಯು ಆರ್ ಒನ್ ಅಮಾಂಗ್ ದೆಮ್. ನಿಮ್ನ ಯಾವ ರೀತಿಯಾಗಿನೂ ಕಡಿಮೆ ರೀತಿಲಿ ನೋಡ್ತಾ ಇಲ್ಲ, ಒಂದು ಮೋರ್ ದೆನ್ ಬೆಸ್ಟ್ ಫ್ರೆಂಡ್ ರೀತಿಲಿ ನೋಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋಣ, ಎಗೇನ್ ಏನಾದ್ರು ಪ್ರಾಬ್ಲಮ್ ಇದೆಯಾ ರಿಲೇಶನ್ಶಿಪ್ ಅಲ್ಲಿ, ಏನದು ಅಂತ. ದೇರ್ ಈಸ್ 9 ಆಫ್ ಸ್ವಾರ್ಡ್ಸ್. ಓಕೆ, 9 ಆಫ್ ಸ್ವಾರ್ಡ್ಸ್ ಬಂದ್ರೆ ಇಟ್ಸ್ ಕೈಂಡ್ ಆಫ್ ಅ ಮೆಂಟಲ್ ಟ್ರಾಮಾ, ನೆಗೆಟಿವ್ ಥಾಟ್ಸ್, ಅನ್ನೆಸೆಸರಿ ಸ್ಟ್ರೆಸ್ ತಗೊತಾ ಇರೋದು. ಮೇ ಬಿ ಅವ್ರಿಗೆ ಭಯ ಇದೆ, ಇವಾಗ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ನೀವು ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಅನ್ನೋ ಒಂದು ಭಯ ಇದೆ. ಇನ್ ಕೇಸ್ ನೀವು ಮೂವ್ ಆನ್ ಆಗೋಗ್ಬಿಟ್ಟಿದ್ರೆ, ಅವ್ರನ್ನ ಮರ್ತು ಬಿಟ್ಟಿದ್ರೆ ಅನ್ನೋ ಒಂದು ಭಯ ಇದೆ ಇವ್ರಿಗೆ. ಸ್ಟ್ರೆಸ್ ತಗೊಂತ ಇದ್ದಾರೆ, ಹೆಂಗ್ ಅಪ್ರೋಚ್ ಮಾಡ್ಲಿ ಅಂತ. ಗಾಡ್, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಐ ಡೋಂಟ್ ನೋ ನಿಮ್ಮಿಬ್ರು ಮಧ್ಯೆ ಏನಾಯ್ತು ಅಂತ, ಬಟ್ ಸಮಥಿಂಗ್ ಹ್ಯಾಪನ್ಡ್. ಆ ಕಾರಣದಿಂದ ಈ ಪರ್ಸನ್ ಇನ್ನೂ ಗಿಲ್ಟ್ ಅಲ್ಲಿ ಇದ್ದಾರೆ. ಮೇ ಬಿ ಅವ್ರನ್ನ ಸಡನ್ ಆಗಿ ಬ್ಲಾಕ್ ಮಾಡಿದ್ರು, ಸಡನ್ ಆಗಿ ನಿಮ್ನ ಬಿಟ್ಟೋದ್ರು, ಸಡನ್ ಆಗಿ ನಿಮ್ ಪ್ರಪೋಸಲ್ಸ್ ನ ರಿಜೆಕ್ಟ್ ಮಾಡಿದ್ರು. ಮೇ ಬಿ ಅವ್ರ ಕಡೆಯಿಂದ ನಿಮಗೇನೋ ಹರ್ಟ್ ಆಗಿದೆ, ಮೇ ಬಿ ಅವರ ಒಂದು ಥಾಟ್ಸ್ ಅಲ್ಲಿ ಇದೆ. ಮೇ ಬಿ ನೀವು ಇನ್ನೂ ಹರ್ಟ್ ಅಲ್ಲೇ ಇದ್ದೀರಾ, ಇನ್ನೂ ನೀವು ಅವ್ರ ಬಗ್ಗೆ ಬೇಜಾರಲ್ಲೇ ಇದ್ದೀರಾ. ನೀವು ಅವ್ರನ್ನ ಈಸಿಯಾಗಿ ಅವರ ಸಾರಿನ ಅಪಾಲಜೈಸ್ ಮಾಡಲ್ಲ, ಅವ್ರನ್ನ ಮತ್ತೆ ನಿಮ್ ಲೈಫಲ್ಲಿ ಆಕ್ಸೆಪ್ಟ್ ಮಾಡಲ್ವೇನೋ, ಹಿಂಗೆಲ್ಲ ಥಾಟ್ಸ್ ಅಲ್ಲಿ ಇದಾರೆ ಅವರು. ಮೇ ಬಿ ಸಡನ್ ಆಗಿ ಡಿಸಪಿಯರ್ ಆದ್ರು ಅನ್ನೋ ಒಂದು ಥಾಟ್ ಅಲ್ಲಿ ಇದೆ ನನಗೆ ಈ ಪರ್ಸನ್. ಬಟ್ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತದೆ ನಿಮಗೆ ಬೇಜಾರ್ ಮಾಡಿಸಿದ್ದಕ್ಕೆ. ಅವ್ರಿಗೆ ಭಯ ಆಗ್ತಾ ಇದೆ, ಇನ್ ಕೇಸ್ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ನೀವು ಅವ್ರಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ. ಇಟ್ಸ್ ಮೋರ್ ಲೈಕ್, ನಾನು ಹೆಂಗ್ ನೋಡ್ತಾ ಇದೀನಿ, ಎವ್ರಿ ಟೈಮ್ ಅವ್ರ ಫೋನ್ ಎತ್ಕೊಂತಾರೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡಕ್ಕೆ, ನಿಮಗೆ ಟೆಕ್ಸ್ಟ್ ಮಾಡಕ್ಕೆ, ಕಾಲ್ ಮಾಡೋದಕ್ಕೆ. ಬಟ್ ಅವಾಗ ಫೀಲ್ ಆಗುತ್ತೆ, ಮೇ ಬಿ ಇವಾಗ ರೈಟ್ ಟೈಮ್ ಅಲ್ಲ, ಮೇ ಬಿ ನೀವು ಮೂವ್ ಆನ್ ಆಗೋಗ್ಬಿಟ್ಟಿದ್ದೀರಾ ಇವಾಗ. ಈ ತರ ಎಲ್ಲ ಒಂದಷ್ಟು ನೆಗೆಟಿವ್ ಥಾಟ್ಸ್ ಅವರ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ ನಿಮ್ ಬಗ್ಗೆ. ಓಕೆ, ಗ್ರೂಪ್ 2 ನೆಕ್ಸ್ಟ್ ನೋಡೋಣ. ಡೈರೆಕ್ಟ್ ಆಗಿ ನೋಡೋಣ, ಅವ್ರು ನಿಮ್ನ ಅಪ್ರೋಚ್ ಮಾಡ್ತಾರಾ, ಮಾಡಿದ್ರು ಯಾವ ಒಂದು ರೀಸನಿಂಗ್ ಮಾಡ್ಬೋದು, ಯಾವಾಗ ಮಾಡ್ಬೋದು. ಲೆಟ್ಸ್ ಸಿ ಗ್ರೂಪ್ 2. ದೇರ್ ಈಸ್ ದಿಸ್ ಲವ್ ಇಸ್ ಕ್ರೇಜಿ, ಟ್ರಸ್ಟ್ ಮೀ ಇಟ್ ಈಸ್. ಅಂಡ್ ಟ್ಯಾರೋ ಕಡೆಯಿಂದ ನಿಮಗೆ ಗ್ರೂಪ್ 2 ದೇರ್ ಈಸ್ ವಾವ್ 4 ಆಫ್ ವಾನ್ಸ್. ಸೊ ಪಾಸಿಬಿಲಿಟಿ ಇದೆ, ತುಂಬಾ ಜನ ಏನ್ ನೋಡ್ತಾ ಇದ್ದೀರಾ ರೀಡಿಂಗ್, ಈ ಪರ್ಸನ್ ಸಮ್ವೇರ್ ನಿಮ್ಮ ಫ್ರೆಂಡ್ಸ್ ಗ್ಯಾಂಗಿಗೆ ಕನೆಕ್ಟೆಡ್ ಪರ್ಸನ್, ಯಾರೋ ಸ್ಟ್ರೇಂಜರ್ ಅಲ್ಲ ಅನ್ಸುತ್ತಾ ಇದೆ, ಅಥವಾ ನಿಮ್ಮ ಫ್ಯಾಮಿಲಿಗೆ ಕನೆಕ್ಟೆಡ್ ಸಮ್ವೇರ್. ನೀವು ಆಲ್ರೆಡಿ ನಿಮ್ಮ ಕನೆಕ್ಷನ್ಸ್ ಅಥವಾ ನಿಮ್ಮ ಫ್ಯಾಮಿಲಿಗೆ ಕನೆಕ್ಟೆಡ್ ಅಂತ ನೋಡ್ತಾ ಇದ್ದೀನಿ, ನೀವು ಮತ್ತೆ ಈ ಪರ್ಸನ್. ಓಕೆ,
ಅವರಿಂದ ಡೈರೆಕ್ಟ್ ಮೆಸೇಜ್ ನಿಮಗೆ ಇಲ್ಲಿದೆ. ಗ್ರೂಪ್ 2, ದಿಸ್ ಲವ್ ಈಸ್ ಕ್ರೇಜಿ. ಅವ್ರಿಗೆ ಹೇಳ್ಕೋಬೇಕು, ಹೇಳ್ಕೊಳಕ್ ಆಗ್ತಾ ಇಲ್ಲ. ಬಟ್ 4 of Wands ಬಂದಿರೋದ್ರಿಂದ ಗ್ರೂಪ್ 2 ಇಟ್ಸ್ ಡಬಲ್ ಕನ್ಫರ್ಮೇಶನ್. ರಿಯೂನಿಯನ್, ಇಟ್ಸ್ ಕನ್ಫರ್ಮೇಶನ್. ರಿಯೂನಿಯನ್ ಇಸ್ ಕನ್ಫರ್ಮ್ಡ್. ಬಟ್ ಯಾವಾಗ ಯೂನಿಯನ್ ಆಗ್ತಾರೆ ಅಂದ್ರೆ ಮೇ ಬಿ ಒಂದು ಬರ್ಡೇ ಒಕೇಶನ್ ಟೈಮಲ್ಲಿ ನಿಮಗೆ ವಿಶ್ ಮಾಡ್ಬೋದು, ನಿಮ್ಮ ಬರ್ಡೇಗೆ ವಿಶ್ ಮಾಡ್ಬೋದು, ಅಥವಾ ಅವರ ಬರ್ಡೇಗೆ ನಿಮ್ಮಿಂದ ಒಂದು ವಿಶಸ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಈಗೇನು ಮುಂಚೆನೆ ಹೇಳ್ದಂಗೆ ನೀವು ಫ್ಯಾಮಿಲಿ ಥ್ರೂ ಕನೆಕ್ಟ್ ಆಗಿದ್ದೀರಾ ಅಂದರೆ ಯಾವ್ದಾದ್ರು ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ, ಗೆಟ್ ಟುಗೆದರ್ಲಿ, ಒಂದು ಸೆಲೆಬ್ರೇಷನ್ ಒಕೇಶನಲ್ಲಿ ನೀವಿಬ್ರು ಮತ್ತೆ ಕನೆಕ್ಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಬಟ್ ರಿಯೂನಿಯನ್ ಇಸ್ ಡಬಲ್ ಕನ್ಫರ್ಮೇಶನ್. ಓಕೆ, ನೋಡಿ ಯಾವಾಗ ನೆಕ್ಸ್ಟ್ ಫಂಕ್ಷನ್ ಇದೆ, ಯಾವಾಗ ಒಕೇಶನ್ ಇದೆ, ಯಾವ್ದಾದ್ರು ಈವೆಂಟ್ ಇದೆಯಾ. ಬಿಕಾಸ್ ದಿಸ್ ಪರ್ಸನ್ ಇವಾಗ ನೆಕ್ಸ್ಟ್ ವಾಪಸ್ ಬರ್ತಾರಲ್ಲ, ಮತ್ತೆ ಬಿಟ್ಟೋಗಲ್ಲ, ಒಂದು ಸ್ಟೇಬಲ್ ಥಾಟಲ್ಲಿ ಬರ್ತಾರೆ. ಯಾವತ್ತೂ ನಿಮ್ಮನ್ನ ಬಿಟ್ಟೋಗೋ ಥಾಟಲ್ಲಿ ಬರಲ್ಲ. ಅವ್ರು ವೇಟ್ ಮಾಡ್ತಾ ಇದ್ದಾರೆ ಒಂದು ರೈಟ್ ಮೂಮೆಂಟ್, ರೈಟ್ ಸಿಚುವೇಶನ್ಗೆ. ಬಿಕಾಸ್ ಮುಂಚೆನೆ ಹೇಳ್ದಂಗೆ ಇವರಿಗೆ ರಶ್ ಮಾಡೋದು ಇಷ್ಟ ಇಲ್ಲ. ಓಕೆ, ಸೊ ಗ್ರೂಪ್ 2, ಲೆಟ್ಸ್ ಸಿ ನಿಮಗೆ ನೆಕ್ಸ್ಟ್ ಫೈನಲ್ ಅಡ್ವೈಸ್ ಏನಿದೆ ಅಂತ ಈ ಪರ್ಸನ್ ಬಗ್ಗೆ. ವೇಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ? ದೇರ್ ಈಸ್ ದಿ ಎಂಪರರ್. ವಾವ್, ಟ್ರಸ್ಟ್ ಮೀ ಗಾಯ್ಸ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆಲ್ರೆಡಿ ನಿಮ್ಮಿಬ್ರು ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ವೆರಿ ಸೂನ್ ಇವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಬ್ಲಾಕ್ಡ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ವೆರಿ ಸೂನ್ ಇವ್ರು ಅನ್ಬ್ಲಾಕ್ ಮಾಡ್ತಾರೆ. ಬಿಕಾಸ್ ಈ ಕನೆಕ್ಷನಲ್ಲಿ ಇನ್ನೂ ಒಂದು ಫ್ಯೂಚರ್ ನೋಡ್ತಾ ಇದ್ದಾರೆ ಇವರು. ದ ಎಂಪರರ್, ಏರಿಸ್ ಎನರ್ಜಿ, 4 ನಂಬರ್, ಡಬಲ್ ಕನ್ಫರ್ಮೇಶನ್, ಸ್ಟೆಬಿಲಿಟಿ ನೋಡ್ತಾ ಇದ್ದಾರೆ ಈ ರಿಲೇಶನ್ಶಿಪ್ಪಲ್ಲಿ ಅಂತ. ಟಾರಸ್, ಡಬಲ್ ಕನ್ಫರ್ಮೇಶನ್, ಇದರಲ್ಲಿ ಏನೋ ಒಂದು ವ್ಯಾಲ್ಯೂ ಕಾಣ್ತಾ ಇದೆ ಅವರಿಗೆ ಅಂತ. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ದಿಸ್ ಇಸ್ ನಾಟ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ ಈ ಪರ್ಸನ್ ಮೇಲೆ. ಬಟ್ ಮೇಕ್ ಶೋರ್ ನೀವು ಕಂಟ್ರೋಲಲ್ಲಿ ಇರಿ. ನಿಮ್ಮ ಪರ್ಸ್ನಲ್ ಸ್ಟೆಬಿಲಿಟಿ, ಪರ್ಸ್ನಲ್ ಗ್ರೋತ್, ನಿಮ್ಮ ಕರಿಯರ್, ಇದ್ರ ಮೇಲೆ ಫೋಕಸ್ ಮಾಡಿ. ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿರಿ. ಆ್ಯಂಡ್ ಮೇಕ್ ಶೋರ್ ಎಂಪರರ್ ಬಂತು ಅಂದರೆ ನಿಮಗೆ ನಿಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ ಇದೆ, ಅದರಿಂದ ಕೆಳಗೆ ಹೋಗಬೇಡಿ. ಈ ಪರ್ಸನ್ಗೋಸ್ಕರ ನಿಮ್ಮ ಸ್ಟ್ಯಾಂಡರ್ಡ್ಸ್ಗಿಂತ ಕೆಳಗೆ ಹೋಗಬೇಡಿ. ಅವ್ರು ವಾಪಸ್ ಬಂದ್ರೂ ಮೇಕ್ ಶೋರ್ ಅವರು ನೀವಿರೋ ಒಂದು ಸ್ಟೇಟ್ಗೆ ಮ್ಯಾಚ್ ಆಗಬೇಕು. ಬಿಕಾಸ್ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟ್ಯಾಂಡರ್ಡ್ಸಿಂದ ಕೆಳಗೆ ಹೋಗ್ಬಿಡಿ. ಎಗೇನ್ ಅವ್ರು ನಿಮಗೆ ಹರ್ಟ್ ಮಾಡಿ ಹೋಗಿರ್ಬೋದು. ಜಸ್ಟ್ ಇನ್ಫ್ಯಾಕ್ಟ್ ಅವರು ಅಪೋಲಜೈಸ್ ಮಾಡ್ಕೊಂಡು ಬಂದರೆ, ಸಾರಿ ಕೇಳ್ಕೊಂಡು ಬಂದರು ಅಂತ ನೀವು ಇಟ್ಸ್ ಓಕೆ ಅನ್ನೋದಲ್ಲ. ಮೇಕ್ ಶೋರ್ ಈ ಒಂದು ಸಿಚುವೇಶನ್ ಮತ್ತೆ ರಿಪೀಟ್ ಆಗಬಾರ್ದು. ಎಗೇನ್ ನಿಮ್ಮ ಲೈಫಲ್ಲಿ ಅನ್ಸರ್ಟನಿಟಿ ಬರೋ ಥರ ಮಾಡಬಾರ್ದು. ಇವಾಗ ಫಾರ್ ಅನ್ ಎಕ್ಸಾಂಪಲ್, ಒಂದು ಬಿಲ್ಡಿಂಗ್ ಆಲ್ರೆಡಿ ಕಟ್ಬಿಟ್ಟಿದ್ದೀರಾ, ಅದು ಸ್ಟ್ರಾಂಗ್ ಆಗಿದೆ, ಮತ್ತೆ ಅದು ಬಿದ್ದೋಗೋ ಥರ ಮಾಡ್ಕೋಬೇಡಿ. ನಿಮಗೆ ನಿಮ್ಮ ವರ್ತ್ ಗೊತ್ತಿದ್ರೆ ಸಾಕು. ಎಂಪರರ್ ಬಂದಾಗೆಲ್ಲ ಒನ್ ವರ್ಡ್ ನಂಗೆ ಏನು ಬರುತ್ತೆ ಗೊತ್ತಾ? ಲೀಡ್, ಡೋಂಟ್ ಚೇಸ್. ಅಂದರೆ ಇನ್ನೊಬ್ರು ಹಿಂದೆ ಹೋಗೋದಲ್ಲ, ಅವ್ರು ನಿಮ್ಮ ಹಿಂದೆ ಬರೋ ಥರ ಆಗಬೇಕು. ಸೊ ಮೇಕ್ ಶೋರ್ ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್, ಗ್ರೂಪ್ 2, ಬಿಕಾಸ್ ದಟ್ ಈಸ್ more ಇಂಪಾರ್ಟೆಂಟ್. ಅವಾಗಲೇ ನೀವು ಯಾರಿಂದನೂ ಓಡೋದು ಬೇಡ, ಎಲ್ಲ ನಿಮ್ಮ ಹಿಂದೆ ಬರ್ತಾರೆ. ನಿಮ್ಮ ಸ್ಟೆಬಿಲಿಟಿ ನೋಡಿಬಿಟ್ಟು, ನಿಮ್ಮ ಗ್ರೋತ್ನ ನೋಡಿಬಿಟ್ಟು, ನಿಮ್ಮ ಲೈಫಲ್ಲಾದ ಒಂದು ಗ್ರೇಟ್ ಸಕ್ಸಸ್ ಬಗ್ಗೆ ನೋಡ್ಬಿಟ್ಟು ಈ ಪರ್ಸನಿಗೆ ಫೀಲ್ ಆಗುತ್ತೆ, ಓಕೆ ನನಗೆ ಈ ಪರ್ಸನ್, ಮುಂಚೆನೇ ಹೇಳ್ದಾಗೆ ಈ ಪರ್ಸನ್ ಎಮೋಷ್ನಲ್ ನೀಡ್ಸ್ ಬಗ್ಗೆ ಫೋಕಸ್ ಮಾಡಲ್ಲ. ಪ್ರಾಕ್ಟಿಕಲಿ ಅಂದರೆ ಫಿನಾನ್ಷಿಯಲಿ ಸೆಕ್ಯೂರ್, ಫ್ಯಾಮಿಲಿ ವೈಸ್ ಸೆಕ್ಯೂರ್, ಹೆಲ್ತ್ ವೈಸ್ ಸೆಕ್ಯೂರ್, ಲಾಂಗ್ ಟರ್ಮ್ ಗ್ರೋತ್ ವೈಸ್ ಸೆಕ್ಯೂರ್ ಇರೋದನ್ನೇ ನೋಡೋದು. ಸೊ ಯಾವಾಗ ಅದೆಲ್ಲ ನಿಮ್ಮ ಜೊತೆ ಇದೆ ಅಂತ ಗೊತ್ತಾಗುತ್ತೆ, ಮೇ ಬಿ ಆಟೋಮೆಟಿಕಲಿ ಅವರು ಪ್ರಾಕ್ಟಿಕಲಿ, ಎಮೋಷ್ನಲಿ ಎಲ್ಲದರಲ್ಲೂ ನಿಮ್ಮ ಮೇಲೆ ಟ್ರಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ಆಲ್ ಮ್ಯಾಟರ್ಸ್. ಈ ಒಂದು ಲವ್ ಅಥವಾ ರಿಲೇಶನ್ಶಿಪ್ಪಲ್ಲಿ ಎಮೋಷನ್ಸ್ ಅನ್ನೋದು ವೆರಿ ಲೆಸ್ ನಾನು ನೋಡ್ತಾ ಇರೋದು. ಬಟ್ ಒಂದ್ಸತಿ ಈ ಪರ್ಸನ್ ಕಮಿಟ್ಮೆಂಟ್ ಕೊಟ್ಟರೆ ಇಟ್ಸ್ ಫಾರ್ ಎವರ್, ವಾಪಸ್ ಹೋಗೋ ಮಾತೇ ಇಲ್ಲ. ಆ ಥರ ಒಂದು ಪರ್ಸನ್ ಇವರು.
ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಗೈಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.